ರ್ಯಾಪಿಡ್ ಫೈರ್ ಮ್ಯಾಚ್ ಅಂತಾನೆ ಹೇಳ್ಬೋದು, ಅದೊಂದು ಬಾಕಿ ಇದೆ. ಈಗ ನೇರವಾಗಿ ಅದಕ್ಕೆ ಹೋಗ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ನಮ್ಮ ಪ್ರಕಾಶನದ ಒಂದು ಪುಸ್ತಕಕ್ಕೆ ಚಡಗ ಕಾದಂಬರಿ ಪ್ರಶಸ್ತಿ ಬಂತು. ವುಮೆನ್ಸ್ ಡೇ ವಿಶೇಷ ಅಂತ ಅವಾಗಲಿಂದ ಮಾತಾಡ್ತಾ ಇದ್ದೀವಿ ನೋಡಿ. ಇವತ್ತು ಬಿಡುಗಡೆ ಆಗ್ತಿರೋ 3 ಪುಸ್ತಕಗಳನ್ನು ಬರೆದವರು ಲೇಖಕಿಯರೇ. ಒಂದು ಜೋರ ಚಾಪಾಳೆ ಕೊಡಿ. ಹಾಗೆ ಇದೀಗ ವೇದಿಕೆ ಮೇಲೆ ದೇವರಾಗಲು ಮೂರೆಗೇಣು ಪುಸ್ತಕದ 2ನೇ ಮುದ್ರಣ ಬಿಡುಗಡೆ ಆಗ್ತಿದೆ. ಅದರ ಲೇಖಕರಾದಂತಹ ಡಾಕ್ಟರ್ ಶಾಂತನಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. 2 ಸಂವಾದಗಳು ಅದ್ಭುತವಾಗಿ ನಡೆದು, 3ನೇದು ಬೇರೆ ಸೆಗ್ಮೆಂಟಲ್ಲಿ ಇರುತ್ತೆ. ಅಂದರೆ ವಿಚಾರಗಳು ನಮಗೆ ಮಾತಾಡ್ತಾ ಕೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಮೇಡಮ್, ಈ ಪುಸ್ತಕಕ್ಕೆ ಚಡಗ ಕಾದಂಬರಿ ಪ್ರಶಸ್ತಿ ಬಂದಿದೆ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಈ ಚಡಗ ಪ್ರಶಸ್ತಿ ನನಗೆ ಸಿಕ್ಕಿದ್ದು ಕೋಟಾನಲ್ಲಿ. ಅದು ಡಾಕ್ಟರ್ ಶಿವರಾಮ್ ಕಾರಂತೆ ಯಾವ ಶಾಲೆನಲ್ಲಿ ಓದಿದ್ರ ಅಲ್ಲೇ ನನಗೆ ಈ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಇನ್ನೂ ಹೆಚ್ಚು ಖುಷಿ ಕೊಡ್ತು. ಮತ್ತು ನಾ ಬರೆದಿರೋ ಜಾನ್ರೆ ಬಂದು ಒಂದು ಸೈನ್ಸ್ ಫಿಕ್ಷನ್, ವೈಜ್ಞಾನಿಕ ಕಥೆ. ಇದು ಜನಕ್ಕೆ ರೀಚ್ ಆಗ್ತಿದೆ ಅಂತ ನನಗೆ ಖುಷಿಯಾಗಿದೆ. ಖಂಡಿತ. ಇದೊಂದು ವೈಜ್ಞಾನಿಕ ಕತೆ ಮೇಡಮ್ ಅವರೇ ಈಗ ಹೇಳಿದ್ರು. ಇಷ್ಟೊತ್ತು ನಾವು 2 ಪುಸ್ತಕಗಳ ಬಗ್ಗೆ ನೋಡಿದ್ವಿ, ಬಿಕ್ಕು ಮತ್ತು ಇಂದ್ರ ದಂಡೆ, ಸೀತಾಳ ದಂಡೆ. ಮತ್ತು ವುಮೆನ್ಸ್ ಡೇ ಸುತ್ತಮುತ್ತ ಇರೋದ್ರಿಂದ ಹೆಣ್ಣಿನ ಪಾತ್ರಗಳು, ಹೆಣ್ಣಿನ ಸಂವೇದನೆ, ಹೆಣ್ಣಿನ ನೋವು, ನಲಿವು, ಬಡತನ, ಹಸಿವು, ಪ್ರತಿಯೊಂದರ ವಿಷಯಗಳ ಬಗ್ಗೆನೂ ಚರ್ಚೆಗಳಾಗ್ತಾ ಇದೆ, ಅಥವಾ ಶೋಷಣೆ, ಪ್ರತಿಯೊಂದು ಬಗ್ಗೆನೂ ಆಗ್ತಾ ಇದೆ. ಕನ್ನಡದ ಸಾಹಿತ್ಯ ಪರಂಪರೆಯನ್ನು ನೋಡ್ಕೊಂಡು ಬಂದರೆ ನಮಗೆ ಈ ಎಲ್ಲ ಸಂವೇದನೆಗಳ ಸುತ್ತ ಸಾಹಿತ್ಯ ತುಂಬ ಹುಲಸಾಗಿ ಬೆಳೆದಿದೆ ಅಂತ ಅನ್ಸುತ್ತೆ. ತುಂಬ ಹಿರಿಯ ಬರಹಗಾರರು ಅಂದರೆ ಕುವೆಂಪು ಅವರ ಕಾನೂರು ಹೆಗ್ಗಡತಿಯಿಂದ ಹಿಡಿದು ಭೈರಪ್ಪ ಅವರ ಗೃಹಭಂಗ, ಅಥವಾ ಇತ್ತೀಚಿನ ನಮ್ಮ ಎಲ್ಲ ಹೊಸ ಲೇಖಕರ ಬಿಕ್ಕು ಅಥವಾ ಹಿನ್ನೀರು, ಸೀತಾಳ ದಂಡೆ ಅಂತ ಪುಸ್ತಕಗಳಲ್ಲಿ ಈ ಎಲ್ಲ ಸಂವೇದನೆಗಳು ನಮಗೆ ಕಾಣಸಿಗುತ್ತೆ. ಆದರೆ ದೇವರಾಗಲು ಮೂರೆಗೇಣು ನಮಗೆ ಕಂಪ್ಲೀಟ್ಲಿ ಔಟ್ ಆಫ್ ಸಿಲೆಬಸ್ ಅಂತ ಹೊರಗಡೆ ಬರುತ್ತೆ. ಅಂದರೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಕರೆಂಟ್ ಟ್ರೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಆಗ್ತಾ ಇದೆ. 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಮಗೆ ಹೆಚ್ಚಾಗಿ AI ಮತ್ತು ಜೆನೆಟಿಕ್ಸ್ ಸುತ್ತಮುತ್ತ ಆಗ್ತಾ ಇದೆ. ಜೆನೆಟಿಕ್ಸ್ ಸುತ್ತಮುತ್ತ ಮೇಡಮ್ ಆಲ್ಮೋಸ್ಟ್ ಈಗ ಟ್ರೆಂಡಿಂಗಲ್ಲಿ ಇರುವಂಥದ್ದು AI ಮತ್ತು ಜೆನೆಟಿಕ್ಸ್ ಅನ್ನೋದು 2024-25 ಸುತ್ತಮುತ್ತ ಟ್ರೆಂಡಿಂಗಲ್ಲಿ ಇರೋದು. ನೀವು ಈ ಜೆನೆಟಿಕ್ಸ್ ಸುತ್ತಮುತ್ತನೇ 2020-21 ಕಾದಂಬರಿಯನ್ನು ಹುಟ್ಟುಹಾಕಿ ಅದರಲ್ಲಿ ಸೃಷ್ಟಿಸಿರೋ ಹೆಣ್ಣಿನ ಪಾತ್ರ ಇದು ಯಾವ ಸಂವೇದನೆಗಳನ್ನು ರೆಪ್ರೆಸೆಂಟ್ ಮಾಡದೆ ಕಂಪ್ಲೀಟ್ಲಿ ಬೇರೆ, ಆಕೆ ಎದುರಿಸ್ತಿರೋ ಸವಾಲೇ ಬೇರೆ ಮಟ್ಟದ್ದು. ಅಂದರೆ ಅಲ್ಲಿ ಸಂವೇದನೆಗಳಿದೆ ಅಂತ, ಅಲ್ಲಿ ಭಾವನೆಗಳಿದೆ, ಇಲ್ಲ ಅಂತಲ್ಲ. ಆದರೆ ಅವಳ ಸುತ್ತಲಿನ ಸೊಸೈಟಿ ಅಥವಾ ಸಮಾಜ ಬೇರೆ ಥರದ ಸವಾಲನ್ನು ಎಸೀತಾ ಇದೆ. ಅಂತಹ ಒಂದು ಪಾತ್ರದ ಕಲ್ಪನೆ ನಿಮಗೆ ಹೇಗೆ ಬಂತು? ಪ್ರೊಫೆಷನಲ್ ಆಗಿ ನಾನು ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಆದ್ದರಿಂದ ನನಗೆ ಜೆನೆಟಿಕ್ಸು ಮತ್ತು ಟು ಸಮ್ ಎಕ್ಸ್ಟೆಂಟ್ AI ತುಂಬ ಕನೆಕ್ಟ್ ಆಗುತ್ತೆ. ಆಮೇಲೆ ಹೆಂಗಸಾಗಿ ನನಗೆ ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಸಹ ಇರುತ್ತೆ. ಅಂದರೆ ಅದೇ ಸೇಮ್ ಸಿಚುವೇಶನ್ನು ಹಾಸ್ಪಿಟಲಲ್ಲಿ ಗಂಡಸರು ಹೇಗೆ ಡೀಲ್ ಮಾಡ್ತಾರೆ, ಹೆಂಗಸರು ಎಮೋಷನಲ್ ಆಗಿ ಹೇಗೆ ಡೀಲ್ ಮಾಡ್ತಾರೆ, ಅದು ವ್ಯತ್ಯಾಸ ನನಗೆ ಗೊತ್ತಾಗುತ್ತೆ. ಆದ್ದರಿಂದ ಒಂದು ಹೆಂಗಸ್ ಪಾತ್ರ ತಗೊಂಡು ಹೋದರೆ ಐ ಕನೆಕ್ಟ್ ಮೋರ್ ಈಸಿಲಿ ವಿತ್ ದ್ಯಾಟ್. ಸೊ ಅದರಲ್ಲಿ ಎಮೋಷನಲ್ ಆಸ್ಪೆಕ್ಟು ತರ್ಬೋದು ಮತ್ತು ಪ್ರಾಕ್ಟಿಕಲ್ ಆಸ್ಪೆಕ್ಟು ತರ್ಬೋದು ಅಂತ ನಾನು ಈ ಪಾತ್ರ ಸೃಷ್ಟಿ ಮಾಡಿದೆ. ಬಹುತೇಕ ನಾನು ಏನೇ ಬರಿಬೇಕು ಅಂತ ಫಸ್ಟ್ ಅಂದ್ಕೊಂಡಾಗ ಇದು ಫೀಮೇಲ್ ಕ್ಯಾರೆಕ್ಟರ್ ಆಗಿದ್ರೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿ ನಾನು ಬರೀತೀನಿ. ಡೆಫಿನೆಟ್ಲಿ. ಅಂದರೆ ಈ ಪಾತ್ರವನ್ನ ಬೇರೆ ಯಾರೋ ಲೇಖಕರು ಹುಟ್ಟಾಕೋ ಪ್ರಯತ್ನ ಮಾಡಿದ್ದಿದ್ರೆ ಅಥವಾ ಅವ್ರ ತಲೆಗೆ ಹೊಳೆದಿದ್ರೆ ಇದು ಡೆಫಿನೆಟ್ಲಿ ಒಂದು ಮೇಲ್ ರೋಲ್ ಆಗಿರ್ತಿತ್ತು ಅಥವಾ ಒಂದು ಕ್ಯಾರೆಕ್ಟರ್ ಆಗ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ನನಗೆ ಮೊದಲನೇ ಸಲ ಇದು ಓದಿದಾಗ ಅಷ್ಟೇ ಇದು ನಿಜವಾಗ್ಲೂ ಮೇಲ್ ಕ್ಯಾರೆಕ್ಟರ್ ಥರದ ರೋಲ್ ಇದೆ, ಇಂಗ್ಲೀಷಲ್ಲಿ ಇದೇ ರೀತಿ ಬಂದರೆ ಡೆಫಿನೆಟ್ಲಿ ಮೇಲ್ ಆಗಿರ್ತಿತ್ತು. ಆದರೆ ಕನ್ನಡದಲ್ಲಿ ಇದು ಒಂದು ಫೀಮೇಲ್ ಕ್ಯಾರೆಕ್ಟರ್ ಆಗಿ ಡೆವಲಪ್ ಆಗಿದೆ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿತ್ತು. ಆ್ಯಂಡ್ ವೇ ಇಟ್ ಹಸ್ ಬಿನ್ ರಿಟರ್ನ್, ಅಂದರೆ ಅದು ಬರೆದಿರೋ ರೀತಿ, ಇದು ವೈಜ್ಞಾನಿಕ ಕಾದಂಬರಿ ಅಂತ ಹೇಳ್ತೀವಿ.
ಆದರೆ ಅಷ್ಟೇ ಸುಲಭವಾಗಿ ಯಾವುದೋ ರೆಗ್ಯುಲರ್ ಕಾದಂಬರಿಯನ್ನು ಓದಿಸ್ಕೊಂಡು ಹೋಗೋಷ್ಟೇ ಸುಲಭವಾಗಿ ಓದಿಸ್ಕೊಂಡು ಹೋಗುತ್ತೆ. ಹೇಗೆ ಸಾಧ್ಯ ಆಯ್ತಿದೆಲ್ಲ? ಒಂದು ಸೇಯಿಂಗ್ ಇದೆ, ಯಾರು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ದೆವ್ವದ ಕಥೆಗಳು ದೆವ್ವಗಳಿಗಾಗಿ ಬರೆಯಲ್ಲ. ಆದ್ರಿಂದ ಸೈನ್ಸ್ ಫಿಕ್ಷನ್ ಬರೀ ರಿಸರ್ಚರ್ಸ್ಗೆ ಸೈಂಟಿಸ್ಟ್ಗೆ ಮಾತ್ರ ಬರ್ದಿರಲ್ಲ. ಆ್ಯಂಡ್ ಐಡಿಯಾನೇ ಅದು ಸಿಂಪಲ್ ಆಗಿ ಜನಗಳಿಗೆ, ಎಷ್ಟು ಜನಕ್ಕೆ ಸೈನ್ಸ್ ಗೊತ್ತಿರಲ್ಲ. ಸೈನ್ಸ್ ಅಂದರೆ ಏನೋ ಭಯ ಬೀಳ್ತಾರ, ಯೋಪ ಫಿಸಿಕ್ಸಾ ಕೆಮಿಸ್ಟ್ರಿನ ಬಯಾಲಜಿನ ಅಂತ. ಆ ಥರ ಇರಬಾರ್ದು. ಸೈನ್ಸ್ ವೆರಿ ಸಿಂಪಲ್, ದಿನ ಬೆಳಗಾದ್ರೆ ನಮ್ಮ ಮುಂದೆ ನಡೀತಾ ಇರೋದು, ಅದನ್ನ ಜನಕ್ಕೆ ತಲುಪಿಸ್ಬೇಕು. ಮತ್ತೆ ಜೆನೆಟಿಕ್ಸ್ ಅಂತ ಒಂದು ಕ್ಲಿಷ್ಟವಾದ, ನೀವು ಹೇಳಿದ್ರಿ 2020ರಲ್ಲಿ ಬರದೆ ಅಂತ. ಲಾಸ್ಟ್ ಇಯರ್ ಜೂನ್ನಲ್ಲಿ ನಾನು ICMR ಒಂದು ಸ್ಪಾನ್ಸರ್ ಮಾಡಿತ್ತು ನನಗೆ ಒಂದು 1 ಮಂತ್ ಜೆನೆಟಿಕ್ ಸ್ಟಡೀಸು. ನಾನು ಮುಂಬೈಗೆ ಹೋಗಿದ್ದೆ. ಆವಾಗ ನನಗೆ ತಿಳಿತು ಈ ಬುಕ್ಕು ಇನ್ನ 50 ಇಯರ್ಸ್ ಮುಂದೆ ಇದೆ. ಇನ್ನು 50 ಇಯರ್ಸ್ ಆದಮೇಲೆ ಈ ತಂತ್ರಜ್ಞಾನ ಬರೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಅದು ನನಗೆ ಅನ್ನಿಸ್ತು. ಬಟ್ ಈ AI ಇಂದ 50 ಇಯರ್ಸ್ 20 ಇಯರ್ಸ್ಗೆ ಆಗ್ಬೋದು, ಆ ಥರ ನನಗೆ ಅನಿಸುತ್ತೆ. ಡೆಫಿನೆಟ್ಲಿ. ಅಂದರೆ ನೀವು ಇಷ್ಟು ವರ್ಷ ಮುಂದೆ ಇದೆ ಅಂದಾಗ ಈ ಅನುಭವ ನಮಗೂ ಆಯಿತು. ಈ ಪುಸ್ತಕವನ್ನು ನಾವು 2023ರಲ್ಲಿ ಹೊರಗಡೆ ತಂದ್ವಿ. ದೇವರಾಗಲು ಮೂರೇಗೇಣು 2023ರಲ್ಲಿ ಇದೇ ಸುಚಿತ್ರ ಫಿಲ್ಮ್ ಸೊಸೈಟಿಯಲ್ಲಿ ಬಿಡುಗಡೆ ಮಾಡಿದ್ದು. ಪಬ್ಲಿಷರ್ ಆಗಿ ಇದು ಕೆಲವು ಟೈಮು ನಾವು ಯಾವುದ್ಯಾವುದೋ ಕಥೆಗಳನ್ನು ಆಯ್ಕೆ ಮಾಡ್ಕೊತೀವಿ, ಕಾದಂಬರಿ ಆಯ್ಕೆ ಮಾಡ್ಕೊತೀವಿ. ಆಯ್ಕೆ ಆದಮೇಲೆ ಅದು ಎಷ್ಟು ಮಾರಾಟ ಆಯಿತು ಅನ್ನೋದ್ರ ಮೇಲೆ ಒಂದಷ್ಟು ನಮ್ಮ ಲೆಕ್ಕಾಚಾರಗಳಿರುತ್ತೆ. ಈ ಕತೆ ಒಳ್ಳೇದೋ ಹೌದು ಅನ್ನೋದು ನಮಗೆ ವ್ಯಾಪಾರದ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಕತೆ ನಿಜವಾಗ್ಲೂ ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು, ಅದು ಬೇರೆ ವಿಷಯ. ವ್ಯಾಪಾರದ ದೃಷ್ಟಿಯಲ್ಲಿ ನಮಗೆ ಒಂದು 2-3 ಲೆಕ್ಕ ಇರುತ್ತೆ. ದೇವರಾಗಲು ಮೂರೇಗೇಣು ಅದು ಸೆಲೆಕ್ಟ್ ಮಾಡಿದ ಬೇರೆ ಬೇರೆ ಕಾರಣಗಳಿಗೆ. ಅಂದರೆ ಒಂದು, ಇದು ತುಂಬ ಅಡ್ವಾನ್ಸ್ ಥಿಂಕಿಂಗ್ ಇದೆ. ಮತ್ತು ಈ ಥರದ ಕತೆ ಕನ್ನಡದಲ್ಲಿ ನಿಜವಾಗ್ಲೂ ಇಲ್ಲ. ಕನ್ನಡದಲ್ಲಿ ಇದು ಬೇಕು, ಇಂಥದ್ದನ್ನು ನಾವು ಶುರು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಧೈರ್ಯ ಮಾಡಿ ತೊಗೊಂಡ್ಬಿಟ್ವಿ. ತಗೊಂಡು ಮೇಡಮ್ಗೆ ಗೊತ್ತಿರ್ಬೋದು, ಸುಮಾರು 1 ವರ್ಷಗಳ ಕಾಲ ನಾವೊಂದು 100-125 ಕಾಪಿನ ಸೆಲ್ ಮಾಡಿದರೆ ದೊಡ್ಡ ವಿಷಯ. ನನಗೆ ನಮ್ಮ ಮೀಟಿಂಗ್ಗಳಲ್ಲಿ, ಸೇಲ್ಸ್ ಮೀಟಿಂಗ್ಗಳಲ್ಲೆಲ್ಲ ಯಾವಾಗಲೂ ಕೇಳೋದು, ದೇವರಾಗಲು ಮೂರೇಗೇಣು ಇಷ್ಟು ದೊಡ್ಡ ಬುಕ್ ಬೇರೆ, ನೀವು ಕಟ್ ಮಾಡಿಸ್ಬೇಕಾಗಿತ್ತು, ಶಾರ್ಟ್ ಮಾಡಿಸ್ಬೇಕಾಗಿತ್ತು ಎಲ್ಲದು ಅಂತ. ಆದರೆ ನಂತರ ಯಾವಾಗಲೂ ಇದ್ದಿದ್ದು, ಇಲ್ಲ ನಾವು ಈ ಪುಸ್ತಕನ ಸ್ವಲ್ಪ ಅರ್ಲಿ ಕೊಟ್ಟಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಮೇ ಬಿ ದಿಸ್ ಬುಕ್ ವಿಲ್ ಕ್ಲಿಕ್ ಆಫ್ಟರ್ 5 ಇಯರ್ಸ್ or 10 ಇಯರ್ಸ್, ಯು ನೆವರ್ ನೋ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ನಾವು ತುಂಬ ಅರ್ಲಿ ಟು ದ ಮಾರ್ಕೆಟ್ ಆದ್ವಾ ಅನ್ನೋದು. ಸೊ ಆದರೆ ಗಾಡ್ಸ್ ಗ್ರೇಸ್ ಆರ್ ಸಮಥಿಂಗ್, ಟೆಕ್ನಾಲಜಿನ ತುಂಬ ಅಡ್ವಾನ್ಸ್ಡ್ ಆಗಾಯ್ತು ಏನೋ ಗೊತ್ತಿಲ್ಲ. 2024ರ ಮೇ ಜೂನ್ ಟೈಮಲ್ಲಿ ಒಂದಷ್ಟು ರಿವ್ಯೂಗಳಿದ್ದನ್ನು ಓದಿ ರಿವ್ಯೂಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆರ್ಗ್ಯಾನಿಕ್ ರಿವ್ಯೂವಿಂದನೇ ಇದು ಕ್ಲಿಕ್ ಆಯಿತು. ಆಮೇಲೆ ನಮಗೆ ಪ್ಯಾಕ್ ಮಾಡೋದಕ್ಕೆ, ಆರ್ಡರ್ಸ್ ತೊಗೊಳ್ಳೋದಕ್ಕೆ ಪುರ್ಸೋದಿಲ್ಲ, ಆ ಲೆವೆಲಿಗೆ ಪುಸ್ತಕಗಳು ಮಾರಾಟ ಆಯಿತು. ಸೊ ಅದು ದೇವರಾಗಲು ಮೂರೇಗೇಣು ಒಂದು ಪ್ಯಾಕೌಟ್ ಅಂತ ಹೇಳ್ತೀನಿ. ಇವತ್ತಿಗೂ ನಮಗೆ ಅಂದರೆ ಮೊಬೈಲ್ ತೆಗೆದ್ರೆ ಲಾಸ್ಟ್ ಒಂದು 10 ಆರ್ಡರ್ಸ್ ಇದ್ದರೆ 1 ಆರ್ಡರ್ ಡೆಫಿನೆಟ್ಲಿ ದೇವರಾಗಲು ಮೂರೇಗೇಣು ಇದ್ದೇ ಇರುತ್ತೆ. ದೇವರಾಗಲು ಮೂರೇಗೇಣು ಮಾರದ ದಿನವಿಲ್ಲ ಅಂತಲೇ ಹೇಳ್ಬೋದು ಮೇಡಮ್. ಸೊ ನೈಸ್. ಲೇಖಕರಿಗೆ ಇದಕ್ಕಿಂತ ಹೆಚ್ಚು ಖುಷಿ ಯಾವುದೂ ಇಲ್ಲ. ನೀವು ಹಂಗೆ ಹೇಳಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಯಾಕೆಂದರೆ 1319 ನಾನು 1000 ವರ್ಷ ಮುಂದೆ ಬರ್ದಿದ್ದೀನಿ. ಇನ್ನು ಅದು ಯಾವಾಗ ಸೇಲ್ಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ನೋಡೋಣ ಮೇಡಮ್, ಹರಿವು ಬುಕ್ಸ್ ಅವಾಗ ಇರುತ್ತೆ, ಪಬ್ಲಿಷ್ ಮಾಡಿ ಬಿಡೋಣ ಅಂತ. ಸೊ ಇದು ಪುಸ್ತಕದ ಸುತ್ತ. ಇನ್ನೊಂದು ನಿಮ್ಮ ಒಂದು ಕತೆ ಫ್ರೆಂಚ್ಗೆ ಟ್ರಾನ್ಸ್ಲೇಟ್ ಆಯಿತು, ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ಬೋದಾ? ಹೆರಿಗೆ ಅನ್ನೋ ಒಂದು ಕತೆ, ಅದು ನಮ್ಮ ಪಬ್ಲಿಕೇಶನ್ ಇಂದು ಬಾನಂಚಿನ ಆಚೆ ಒಂದು ಪುಸ್ತಕದಲ್ಲಿ ಬರುತ್ತೆ, ಒಂದು ಅದ್ಭುತವಾದ ಕತೆ. ಅದು ಫ್ರೆಂಚ್ಗೆ ಇತ್ತೀಚೆಗೆ ಟ್ರಾನ್ಸ್ಲೇಟ್ ಆಯಿತು, ಅದ್ರ ಬಗ್ಗೆ 4 ಮಾತು ತಿಳಿಸ್ಬೋದಾ? ಬಾನಂಚಿನ ಆಚೆ ಅಂದರೆ ಇಂಗ್ಲೀಷ್ನಲ್ಲಿ ಬಿಯಾಂಡ್ ಹೊರೈಸನ್ಸ್ ಅಂತ. ನಾನು ರತೀಶ್ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ನನ್ಗೆ ಹೇಗನ್ಸುತ್ತೆ ಅಂದರೆ, ಒಂದು ವಿಜ್ಞಾನ ಅಂತಂದರೆ ನಾವು ಹೊರೈಸನ್ ಇದ್ದ ಹಾಗೆ, ಒಂದು ಬಾನಂಚಿದ್ದಾಗ ನಾವು ಅದ್ರ ಹತ್ರ ಹೋದಷ್ಟು ಅದು ಇನ್ನೂ ಹಿಂದೆ ಹೋಗ್ತಾ ಇರುತ್ತೆ, ವಿಸ್ತಾರವಾಗ್ತಾ ಇರುತ್ತೆ. ಅದಕ್ಕೆ ಸೈನ್ಸ್ ಫಿಕ್ಷನ್ ಅಂತ, ಸೈನ್ಸ್ ಸ್ಟೋರೀಸು ಆ ಥರ ಇರುತ್ತೆ ಅಂದ್ಬಿಟ್ಟು ಆ ಕಥಾ ಸಂಕಲನಕ್ಕೆ ಬಾನಂಚಿನ ಆಚೆ ಅಂತ ನಾವು ಹೆಸರಿಟ್ಟಿದ್ವಿ. ಅದರಲ್ಲಿ ಒಂದು ಹೆರಿಗೆ ಅನ್ನೋದು, ಬಿಕಾಸ್ ನಾನು ಗೈನಕಾಲಜಿ ಆಬ್ಸ್ಟಿಟಿಷಿಯನ್ ಆಗಿ ಒಂದು ಹೆರಿಗೆ ಸುತ್ತಮುತ್ತ ಏನೇನು ಆಗುತ್ತೆ ಒಂದು ಹೆಂಗಸ್ಗೆ ಅಂತ ನಾನು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀನಿ. ಹಾಗೆ ನಾನು ಅನ್ಕೊಳ್ಳೋದು, ನಾವು ಬೇರೆ ಬೇರೆ ವೃತ್ತಿನಲ್ಲಿರೋರು ಹೆರಿಗೆನ ಅನುಭವಿಸಕ್ಕೆ ಆಗತ್ತಾ ಇಲ್ವಾ, ಯಾವ ವೃತ್ತಿನಲ್ಲಿರೋರಿಗೆ ಕಷ್ಟ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದಾಗ, ಗಗನ ಯಾತ್ರಿಗಳು ಅಂದರೆ ಆಸ್ಟ್ರೋನಾಟ್ಸ್ಗೆ ಅವ್ರಿಗೆ ವಯಸ್ಸಾಗ್ತಾ ಇರುತ್ತೆ, ನಾವು ಬೇಗ ಪ್ರೆಗ್ನೆಂಟ್ ಆಗಿ ಬೇಗ ಮಕ್ಕಳಾಗಬೇಕು ಅಂತ ಹೇಳ್ತೀವಿ. ಅವ್ರಿಗೂ ಅದೆಲ್ಲ ಆಸೆ ಇರುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಅವ್ರ ಕೆರಿಯರ್ ಬಿಲ್ಡ್ ಮಾಡೋದಿರುತ್ತೆ, ನಾನು ಗಗನಯಾತ್ರಿ ಆಗಬೇಕು, ನಾನು ಹೆಸರು ಮಾಡಬೇಕು ಅಂತ. ಸೊ
ಇದು ಎರಡು ಗೊಂದಲ ಇರ್ಬೇಕಾದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ಅದ್ರ ಸುತ್ತ ನಾನು ಅದು ಹೆರಿಗೆ ಅಂತ ಮಾಡಿದೀವಿ. ಅದು ಬಹುಶಃ ಅದರ ಗರ್ಭ ಕುಡಿಕೆ ಅಂತ ನಾವೇನೋ ಮಾಡಿದ್ವಿ. ಅದು ಬಸಿರು ಕುಡಿಕೆ ಅಂತ, ಅದು ಇಂಗ್ಲಿಷ್ ನಲ್ಲಿ ಬರ್ತ್ ಪಾಡ್ ಅಂತ. ಅಂದ್ರೆ ನಮ್ದು ಏನ್ ಗರ್ಭಕೋಶ ಇರುತ್ತೆ ಅದು ಎಕ್ಸ್ಟರ್ನಲ್. ಅದನ್ನ ಮಾಡಾದ್ಮೇಲೆ ಇದೊಂದು ಎಕೋ ಲೈಫ್ ಅಂತ ಒಂದು ವಿಡಿಯೋ ಬಂತು. ಅದು ಮಾಡಿ ಎಷ್ಟೋ 5 ವರ್ಷ ಆದ್ಮೇಲೆ ಎಕೋ ಲೈಫ್ ಅಂತ ಈಗ ಅದು ಇಸ್ರೇಲ್ ಎಲ್ಲ ಏನೋ ಯೋಚನೆ ಮಾಡ್ತಿದ್ದಾರೆ. ಅದನ್ನ ಆಚೆ ಕಡೆ, ಶರೀರದಿಂದ ಆಚೆ ಕಡೆ ಒಂದು ಗರ್ಭನ ಬೆಳೆಸೋದು. ಅವಳು ಗಗನಸಕ್ತಿ, ಅವಳು ಗಗನಯಾತ್ರೆ, ಅವಳು ಹೊಟ್ಟೋದ್ರ ಅದು ಬರಕ್ ಆಗಲ್ಲ ಅವಳಿಗೆ. ಸೊ ಅವಳದೇ ಇದು ಆಮೇಲೆ ಮತ್ತೆ ಇದು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನಮ್ಗೆ ಇದು ಪ್ರಣಾಳ ಶಿಶು ತುಂಬಾ ಸುಲಭ ಗೊತ್ತಿರುತ್ತೆ. ಅದನ್ನ ಆಚೆ ಮಾಡಿ, ಅಂದ್ರೆ ಇವಾಗ ನಮ್ಗೆ ಗೊತ್ತಿಲ್ಲದೆ ಇರೋ ಟೆಕ್ನಾಲಜಿ ಏನಂದ್ರೆ ಮಗುನ ಸಂಪೂರ್ಣವಾಗಿ ಆಚೆ ಬೆಳೆಸೋ ಟೆಕ್ನಾಲಜಿ ಗೊತ್ತಿಲ್ಲ. ಸೊ ಈ ಟೆಕ್ನಾಲಜಿ ಸುತ್ತಮುತ್ತ ಅದಿರೋದು. ಮತ್ತೆ ಅವಳ ಮೇಲಿಂದ ಅವಳ ಮಗು ಹೆರಿಗೆ ಆಗೋದನ್ನ ಅವಳೇ ನೋಡ್ತಾಳೆ. ಪ್ಲಸ್ ಅದು ಯಾವ ತರ ಟೆಕ್ನಾಲಜಿ ಇರುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಸಹ ಮಾಡ್ಬೋದು, ಆ ತರ ಟೆಕ್ನಾಲಜಿ ಸಹ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಅಮ್ಮನ ವಾಸನೆ ಮತ್ತೆ ಆ ಕಣ್ಣು ಅಷ್ಟು ಚೆನ್ನಾಗಿ ಕಾಣಲ್ಲ ಮಕ್ಕಳಿಗೆ, ಸ್ಮೆಲ್ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ರೋಬೋ ಅಂದ್ರೆ ಹ್ಯೂಮನಾಯ್ಡ್ ರೋಬೋಗೆ ತಾಯಿದು ಸ್ಕಿನ್ ಇದು ಟ್ರಾನ್ಸ್ಪ್ಲಾಂಟ್, ಸೊ ದಟ್ ಮಗು ವಿಲ್ ಆಲ್ಸೋ ಫೀಲ್ ದಟ್ ಅಮ್ಮ 2 ತಿಂಗಳಾದ್ಮೇಲೆ ಬಂದಿದ್ದಾಳೆ ಅಂತ ವ್ಯತ್ಯಾಸ ಗೊತ್ತಾಗಬಾರ್ದು. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅದು ಒಂದು ಶಾರ್ಟ್ ಸ್ಟೋರಿ, ಅದು ಹೆರಿಗೆ ಅಂತ. ಅದು ಫ್ರಾನ್ಸ್ನಲ್ಲಿ ಒಬ್ರು ಒಂದು ಸೈನ್ಸ್ ಫಿಕ್ಷನ್ ಬುಕ್ ಇದೆ. ಅವರು ಬರೀ ಸೈನ್ಸ್ ಫಿಕ್ಷನ್ ಮ್ಯಾಗಝೀನ್, ಅದು ಎಷ್ಟೋ ವರ್ಷಗಳಿಂದ ಬರ್ತಾ ಇದೆ, ಗ್ಯಾಲಕ್ಸಿ ಅಂತ. ಅವರು ಪಿಯರಿ ಅನ್ನೋರು ಆ ಸ್ಟೋರಿ ಚೂಸ್ ಮಾಡಿ ಅದನ್ನ ಫ್ರೆಂಚಿಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ನಂತರ ನಂದು ಇಂಟರ್ವ್ಯೂ ಸಹ ಇನ್ನೊಂದು ಎಡಿಷನ್ ಅಲ್ಲಿ ಬಂದಿತ್ತು. ಕನ್ನಡದ ಒಂದು ಅದ್ಭುತವಾದ ಕತೆ ಫ್ರೆಂಚ್ ನೆಲದಲ್ಲಿ. ಕಂಗ್ರ್ಯಾಚುಲೇಷನ್ಸ್. ಸೊ ಇದು ಅವರನ್ನೇ ಯಾಕೆ ಹೇಳಿಸ್ದೆ ಅಂದ್ರೆ, ಅವರ ಕಥೆಯ ಹಂದರ ಎಲ್ಲಿರುತ್ತೆ ಅಂದ್ರೆ, ಅವರು ಕ್ರಿಯೇಟ್ ಮಾಡೋ ವಿಮೆನ್ ಕ್ಯಾರೆಕ್ಟರ್ಗಳು ಎಲ್ಲಿರುತ್ತೆ, ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ಇರುತ್ತೆ ಅನ್ನೋದು. ಅಂದ್ರೆ ಮ್ಯಾಮ್ ಗ್ರೇಟ್ ಇಂಡಿಯನ್ ಕಿಚನ್ ನ ಪಾತ್ರಗಳನ್ನ ಹುಟ್ಟಾಕ್ತಾ ಇಲ್ಲ, ಶಿ ಇಸ್ ಕ್ರಿಯೇಟಿಂಗ್ ಸಮಥಿಂಗ್ ಅಮೇಝಿಂಗ್. ಅದು ಈ ನೆಲಕ್ಕೆ ಈ ಹೊತ್ತಿಗೆ ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅಂದ್ರೆ ಹೆಣ್ಣಿನ ಸಂವೇದನೆಗಳ ಸುತ್ತಮುತ್ತ ಒಂದು ಸಾಮಾಜಿಕ ಸಮಸ್ಯೆಗಳು ಅಥವಾ ಕೌಟುಂಬಿಕ ಸಮಸ್ಯೆಗಳು, ಇವುಗಳ ಸುತ್ತಲಿನ ಪಾತ್ರಗಳು. ನನ್ಗಿನ್ನ ಹಿಂದೆ ಇಬ್ರು ಮಾತಾಡಿದ್ದಾರೆ ಹೆಣ್ಣಿನ ಸಂವೇದನೆ ಬಗ್ಗೆ. ಬಟ್ ಸಮೋ ನನಗೆ ಹೇಳಬೇಕೋ ಇಲ್ಲೋ ಗೊತ್ತಿಲ್ಲ, ಈ ಸೀರಿಯಲ್ ತರ ಅತ್ತೆ ಸೊಸೆದು ಮತ್ತೆ ಅತ್ತಿಗೆ ನಾದ್ನೀರ್ದು ಅದೆಲ್ಲ ನನಗೆ ಬರೆಯೋಕ್ಕೆ ಕಷ್ಟ ಅನ್ಸುತ್ತೆ. ಸೊ ರುಟೀನ್ ಬರೆಯೋಕ್ಕೆ ಕಷ್ಟ ಅನ್ಸುತ್ತೆ. ನಾವು ಹೆಂಗಸರಾಗಿ ಬಿಯಾಂಡ್ ದ ರುಟೀನ್ ಹೋಗ್ಬೇಕು. ಆಯ್ತು ಮನೆಯದೆಲ್ಲ ನಮ್ದಾಯ್ತು, ಇನ್ನು ಪ್ರೊಫೆಷನಲ್ ಆಗಿ ನಾವು ಯಾವ ರೀತಿ ಎರಡನ್ನೂ ನಿಭಾಯಿಸ್ಕೊಂಡು ಹೋಗ್ಬೇಕು, ಆ ಥರ ಬರೆಯೋಕ್ಕೆ ನನಗೆ ಇಷ್ಟ. ಸೊ ಹಿಯರ್ ಕಮ್ಸ್ ದ ವುಮೆನ್ಸ್ ಡೇ ಮೆಸೇಜ್ ಅಲ್ವಾ? ಸೊ ನಾವು ವಿ ಶುಡ್ ಥಿಂಕ್ ಬಿಯಾಂಡ್. ಇದೆಲ್ಲ ಆಗೋಯ್ತು, ಕಥೆಗಳಾಯಿತು, ನೋವಾಯಿತು, ಪ್ರತಿಯೊಂದು ಆಯಿತು, ಎಲ್ಲದೂ ಆಯಿತು. ಆಚೆ ಯೋಚನೆ ಮಾಡೋಣ, ಜಗತ್ತಲ್ಲಿ ಏನಿದೆ ನೋಡೋಣ, ಅಥವಾ ರಾಕೆಟಲ್ಲಿ ಏನಿದೆ ನೋಡೋಣ, ಚಂದ್ರನಲ್ಲಿ ಏನಿದೆ ನೋಡೋಣ. ಆ ಪಾತ್ರಗಳ ಸುತ್ತ ಹೆಣ್ಣು ಯೋಚನೆ ಮಾಡಬೇಕಾಗಿದೆ. ನಮ್ಗೆ ಗಂಡಸರ ಜೊತೆ ಈಕ್ವಾಲಿಟಿ ಕೊಡಿ ಅಂತ ಕೇಳಬಾರ್ದು ನಾವು. ಅವ್ರ ಸಮಕ್ಕೂ ನಾವು ಮಾಡಿ ವಿ ಶುಡ್ ವಾಕ್ ದ ಟಾಕ್. ಅವಾಗ ನಾವು ತೋರಿಸಿದ್ರೆ ಅವಾಗ ಈಕ್ವಾಲಿಟಿ ಅನ್ನೋದೇ ಇರಲ್ಲ, ಎಲ್ಲರೂ ಒಂದೇ. ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಮೆಸೇಜ್. ಸೊ ಇವುಗಳ ಸುತ್ತ ನಾವು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಎರಡನೇ ಒಂದು ಮುದ್ರಣದ ಸಂದರ್ಭದಲ್ಲಿ ನಮಗೆ ತುಂಬ ಖುಷಿ ಇದೆ, ಒಂದು ಪ್ರಕಾಶನದ ಸುತ್ತ ಇಂಥ ಒಂದು ಅದ್ಭುತವಾದ ಕತೆ ಬಂದಿದೆ ಅನ್ನೋದು. ಈ ಕಥೆಯ ಹಂದರವನ್ನು ನಾವು ಇನ್ನೂ ಒಂದು ಫ್ರೆಂಚ್ ಪಬ್ಲಿಷರ್ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಭಾರತದ ಎಲ್ಲ ಭಾಷೆಗಳಲ್ಲೂ ಟ್ರಾನ್ಸ್ಲೇಟ್ ಆಗೋ ಕೆಲಸ ಕೂಡ ನಡೀತಾ ಇದೆ. ದೇವರಗಳು ಮುರಿಗಳು ಮುಂದಿನ ದಿನದಲ್ಲಿ ಒಂದು ದೊಡ್ಡ ಕ್ಲಾಸಿಕ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ಧೈರ್ಯ ಮತ್ತು ನಮ್ಮ ಒಂದು ಕಾನ್ಫಿಡೆನ್ಸ್ ಖಂಡಿತ ಆಗಿದೆ. ನಮ್ಮ ಕೊನೆಯ ಹಂತದಲ್ಲಿದ್ದೀವಿ. ಒಂದೆರಡು ಪ್ರಶ್ನೆಗಳು ನಮಗೆ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಬಂದಿದೆ, ಅದನ್ನ ಕೇಳಿಬಿಡ್ತೇನೆ. ಸೊ ಮೊದಲನೇ ಪ್ರಶ್ನೆ ಪುಸ್ತಕ ಪರಿಚಿತ ಎನ್ನುವರು ಕೇಳಿದ್ದಾರೆ. ಇದು ಬಹಳ ರೋಚಕ ಹಾಗೂ ಗ್ರಿಪ್ಪಿಂಗ್ ಕತೆ. ನಾನು ಇಷ್ಟಪಟ್ಟಿದ್ದೇನೆ. ತಾವು ಅದೇ ಕ್ಷೇತ್ರದಲ್ಲಿ ವೃತ್ತಿಪರರು, ಅಂತ್ಯವನ್ನು ವಾಸ್ತವಕ್ಕೆ ಸಮನಾಗಿ ಚಿತ್ರಿಸಿದ್ದೀರಿ. ಅದು ಒಂದಷ್ಟು ನಿರಾಸೆ ಮಾಡಿತು. ಅಲ್ಲಿ ಲೇಖಕರ ಸ್ವಾತಂತ್ರ್ಯ ಬಳಸಿ ಅಪರಾಧಿಗೆ ಶಿಕ್ಷೆ ಆಗುವಂತೆ ಏಕೆ ಮಾಡಲಿಲ್ಲ ಮೇಡಮ್? ಒಂದು ಕುತೂಹಲ ನನ್ನದು. ತುಂಬಾ ವಾಸ್ತವಕ್ಕೆ ಕನ್ನಡ ಹಿಡಿದಾಗಿದ್ದೀರ. ಅಲ್ಲಿದ್ದಾರೆ ಅನ್ಸುತ್ತೆ ಅವರು. ಥ್ಯಾಂಕ್ ಯು ವೆರಿ ಮಚ್ ಈ ಪ್ರಶ್ನೆ ಕೇಳಿದ್ದಕ್ಕೆ.
ಹೌದು, ನನಗೂ ಕೊನೆಯಲ್ಲಿ ಇವರಷ್ಟೇ ಹೇಳ್ತಾ ಇದ್ರು ಓಪನ್ ಎಂಡೆಡ್ ಬಿಡಬಾರ್ದು, ಏನಾದರೂ ಅದು ಕ್ಲೋಜರ್ ಬೇಕು. ಆ್ಯಸ್ ಅ ರೈಟರ್ ನಾನು ಅದನ್ನು ಒಪ್ಕೋತೀನಿ, ಯಾವುದೇ ಕಥೆಗೆ ಒಂದು ಕ್ಲೋಜರ್ ಬೇಕು. ಅದು ನಮ್ಮ ಮನಸ್ಸಲ್ಲಿ ಒಂದು ಕ್ಲೋಜರ್ ಇರುತ್ತೆ, ಬಟ್ ನಾವು ಬೇರೆಯವ್ರಿಗೆ ಕೊಡಬೇಕಾದ್ರೆ ಆ ಕ್ಲೋಜರ್ ಕೊಡೋದು ನನಗೆ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಸೇಯಿಂಗ್ ಇದೆ, ದ ಬೆಸ್ಟ್ ಕ್ರೈಮ್ಸ್ ಆರ್ ದೋಸ್ ದಟ್ ಗೋ ಅನ್ನೋಟಿಸ್ಡ್. ಇದು ಕಳ್ತನ ಅಥವಾ ಮರ್ಡರ್ ಮಾಡಿದ್ದಾರೆ ಅಂತಲೇ ಗೊತ್ತಿರಲ್ಲ, ಅದಾಗಿರುತ್ತೆ. ಆ ಥರ ಇದನ್ನಲ್ಲೂ ಅಷ್ಟೇ. ಒಂದು ಎರಡನೇದು, ನಾನು ಬರಿತಾ ಇರೋದು ಒಂದು ಸೈನ್ಸ್ ಫಿಕ್ಷನು, ಅಂದರೆ ಕಾಲ್ಪನಿಕ. ಇವಾಗಲ್ಲೇ ಒಂದು 20 ವರ್ಷ 30 ವರ್ಷ ಮುಂದಿದ್ದು. ಸೊ ಅದು ಆ ಕಾಲ್ಪನಿಕ ಒಂದು ಕಡೆ, ಒಂದು ನೈಜತೆ ಒಂದು ಕಡೆ, ಎರಡೂ ಒಂದು ಕಡೆ ಸೇರ್ಕೋಬೇಕು. ಇದನ್ನು ತುಂಬ ಐಡಿಯಲ್ ಆಗಿ ಮಾಡಿಬಿಟ್ಟು ಅದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆನೇ ಆಗುತ್ತೆ ಅಂತ ಮಾಡಿದರೆ ನನಗೆ ಅದೆಲ್ಲೋ ಅದು ಸಹಜವಾಗಿ ಕಾಣಿಸ್ಲಿಲ್ಲ. ಮೂರನೇದು, ಈ ಕತೆ ನೀವು ಓದಿದ್ದೀರಾ, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಅಷ್ಟೇ ಪ್ರೂವ್ ಆಗುತ್ತೆ ಇದೆಲ್ಲನೂ. ಖಂಡಿತ ಈ ಡಾಕ್ಟ್ರ್ ಈ ಥರ ಮಾಡೇ ಇದ್ದಾರೆ ಅಂತ, ಅದು ಅಷ್ಟು ಜನ ಮಕ್ಕಳಿಗೆ ಅದು ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದು ಭಾಳ ಕಷ್ಟ. ಅದು ಮೂರನೇದು. ನಾಲ್ಕನೇದು, ಈ ಥರ ಕಳ್ಳ ರಿಸರ್ಚ್, ಸಾರಿ ಟು ಯೂಸ್ ದಟ್ ವರ್ಡ್, ಆನ್ ದ ಸ್ಟ್ರೆಂತ್ ಏನು ರಿಸರ್ಚ್ ಮಾಡ್ತಾ ಇರ್ತಾರೆ, ಅದು ಒಂದು ವಿಜ್ಞಾನಿಗಳದ್ದು ತುಡಿತ. ನಾವು ರೈಟರ್ಸ್ ಹೆಂಗೆ ಅವ್ರು ಹೇಳಿದ್ರು ನಾನು ಬರೀಲೇಬೇಕು ಅಂತಿರ್ತಾರೋ, ವಿಜ್ಞಾನಕ್ಕೂ ಆ ಥರ ಹರಿವಿರುತ್ತೆ. ಇಲ್ಲಿ ಹೋದ್ಮೇಲೆ ಅದು ಸ್ಟಾಪ್ ಮಾಡೋಕ್ಕಾಗಲ್ಲ, ನನಗೆ ಮುಂದೆ ಹೋಗಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ನೀವು ಅದನ್ನು ಕೊಡಲಿಲ್ಲ ಅಂದರೆ ಬೇರೆ ದೇಶದಲ್ಲಿ ಅವ್ರು ಕರೆದ್ರೆ ಖಂಡಿತ ಬೇರೆ ದೇಶದಲ್ಲಿ ಅದು ಮಾಡ್ತಾರೆ. ಹ್ಯಾವಿಂಗ್ ಸೆಡ್ ದಟ್, ಇದಾದಮೇಲೆ ಜಸ್ಟ್ ಅಬೌಟ್ 6 months ಬ್ಯಾಕ್ ನೀವೆಲ್ಲ ಓದಿರ್ಬೋದು, ಚೈನಾನಲ್ಲಿ ಒಬ್ಬ ಸೈಂಟಿಸ್ಟ್ನ ಇದೇ ಕಾರಣಕ್ಕೆ, ಎಕ್ಸಾಕ್ಟ್ಲಿ ದ ಸೇಮ್ ರೀಸನ್ ಫಾರ್ ಮ್ಯಾನಿಪುಲೇಟಿಂಗ್ ಜೀನ್ಸ್, ಫಸ್ಟ್ ಸೈಂಟಿಸ್ಟ್ನ ಹಿಡಿದ್ಬಿಟ್ಟು ಅವನ್ನ ಜೈಲಲ್ಲಿ ಹಾಕಿದ್ದಾರೆ. ಈ ಥರ ಒಂದು ಸಂಗತಿ ಬರ್ತಿದ್ದಕ್ಕೆ ಅದರ ಹಿಂದೆ 100 ಸಂಗತಿಗಳು, 100 ಸೈಂಟಿಸ್ಟ್ ವಿಲ್ ಬಿ ವರ್ಕಿಂಗ್. ಅದು ಒಂದು ಪಾಸಿಟಿವ್ ಹೌದು, ಸೈನ್ಸ್ ಆ ಥರನೇ ಮುಂದೆ ಒರೆಯೋದು, ಒಂದು ನೆಗೆಟಿವ್ ಹೌದು. ಆದ್ರಿಂದ ನಾನು ಆ ಥರ ಬಿಟ್ಟೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ಕಾದಂಬರಿನ ಓದದೇ ಇದ್ದವರಿಗೆ ಅದನ್ನು ಕನೆಕ್ಟ್ ಮಾಡೋದಕ್ಕೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಈ ಕಾದಂಬರಿಯಲ್ಲಿ ಡಿಸೈನರ್ ಬೇಬಿ ಸುತ್ತಮುತ್ತ ಮಾತುಕತೆಗಳಾಗುತ್ತೆ, ಅಥವಾ ಇಡೀ ಕತೆ ಆ ರೀತಿ ಹೋಗುತ್ತೆ. ಡಿಸೈನರ್ ಬೇಬಿ ಅನ್ನೋದು, ನನಗೊಂದು ಮಗು ಬೇಕು, ಆ ಮಗು ಒಂದು ಅದ್ಭುತವಾದ ಸಿಂಗರ್, ಶ್ರೇಯಾ ಘೋಷಲ್ ಥರ ಸಿಂಗರ್ ಆ ಥರ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೆ ವಿಜ್ಞಾನದಲ್ಲಿ ಒಂದು ಅವಕಾಶ ಇದೆ. ಶ್ರೇಯಾ ಘೋಷಲ್ಗೆ ಸಿಂಗಿಂಗಿಗೆ, ಆ ಪ್ರತಿಭೆಗೆ ಬೇಕಾಗಿರೋ ಒಂದು DNA ಅಥವಾ ಏನು DNA ಫ್ಯಾಕ್ಟರ್ ಇರುತ್ತೋ ಅದನ್ನು ಪಡೆದು ಅಥವಾ ಅದನ್ನು ರೀಕ್ರಿಯೇಟ್ ಮಾಡಿ ಈ ಟೆಸ್ಟ್ ಟ್ಯೂಬ್ ಬೇಬಿಗೆ ಸೇರಿಸಿದ್ರೆ ಅದು ಶ್ರೇಯಾ ಘೋಷಲ್ನ ಮೀರಿಸೋವಂಥ ಒಂದು ಸಿಂಗರ್ ಆಗಿ ಹುಟ್ಟುತ್ತೆ ಅನ್ನೋದು ಸೈನ್ಸ್ನ ಒಂದು ವಾದ. ಇದು ಜೆನೆಟಿಕ್ ಮಾಡಿಫಿಕೇಶನ್, ಆ ಜೀನ್ ಮಾಡಿಫಿಕೇಶನ್ ಸುತ್ತಮುತ್ತ ನಡೆಯುವಂಥ ಇದು ಪ್ರಪಂಚದಲ್ಲಿ ರಿಸರ್ಚ್ ಮೂಲಕ ಅಥವಾ ಸೈನ್ಸ್ ಮೂಲಕ ಸಾಧ್ಯ ಆಗಿದ್ರೂ ಕೂಡ, ಯು ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ಹುಸೇನ್ ಬೋಲ್ಟ್ ಆರ್ ಯು ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ಜೀನಿಯಸ್. ಆದರೆ ಅದನ್ನು ಮಾಡೋ ಹಾಗಿಲ್ಲ ಅನ್ನೋದು, ಅದು ಕಾನೂನಿನ ಅಪರಾಧ ಅನ್ನೋದು ಇಡೀ ಪ್ರಪಂಚದ ಎಲ್ಲ ಒಂದು ನಂಬಿಕೆಯನ್ನು ಅದನ್ನು ನಿರ್ಬಂಧನೆ ಹೇರಿದ್ದಾರೆ. ಈ ರೀತಿಯ ರಿಸರ್ಚ್ಗಳನ್ನು ಮಾಡೋ ಹಾಗಿಲ್ಲ, ಈ ರೀತಿಯ ಡಿಸೈನರ್ ಬೇಬಿಗಳನ್ನು ಕ್ರಿಯೇಟ್ ಮಾಡೋ ಹಾಗಿಲ್ಲ ಅನ್ನೋದು. ಈ ಕಥೆಯಲ್ಲಿ ಒಂದು ಹಾಸ್ಪಿಟಲ್ ಅದು ಇಲ್ಲೀಗಲ್ ಆಗಿ ಆ ರೀತಿ ಡಿಸೈನರ್ ಬೇಬಿಗಳನ್ನು ಮಾಡ್ತಾ ಹೋಗುತ್ತೆ. ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್. ಅಂದರೆ ಒಂದು ಅದ್ಭುತವಾದ ಸಿಂಗರ್ನ ನಾವು ಡಿಸೈನರ್ ಬೇಬಿ ಮೂಲಕ ಪಡಿಬೋದು, ಬಟ್ ದೇರ್ ವಿಲ್ ಬಿ ಎ ಟ್ವಿಸ್ಟ್. ಅಂದರೆ ಇನ್ನೊಂದೇನೋ ಕೈ ಕೊಟ್ಟಿರುತ್ತೆ ಅದರ ಬಾಡಿಯಲ್ಲಿ. ಸೊ ಅದು ನೇಚರ್ ಅಗೇನ್ಸ್ಟ್ ಹೋದಾಗ ಆಗುವಂಥ ಸಂದರ್ಭಗಳು, ಅದೆಲ್ಲ ಹೇಗಾಗುತ್ತೆ, ಆ ಕ್ರೈಮ್ ಹೇಗೆ ಅನ್ಲೀಶ್ ಆಗುತ್ತೆ ಅನ್ನೋದು ಒಟ್ಟು ಒಂದು ಕತೆ. ಸುಮಾರು 280-290 ಪೇಜ್ಗಳಿದೆ. ನೀವು ಹಿಡಿದ್ರೆ ಬಿಡಲ್ಲ ಅನ್ನೋ ಥರದ್ದು. ನನಗೆ ಎಲ್ಲ ಓದೋದ್ರು ಕೊಟ್ಟಿರೋ ಕಮೆಂಟ್ ಇದೆ, ನಾನು ಇದನ್ನು ಹಿಡಿದ್ರೆ ಬಿಡೋಕ್ಕಾಗಲ್ಲ, ಕಂಟಿನ್ಯೂಸ್ ಮುಗಿಸೇ ಕೈ ಬಿಡಬೇಕು, ಬಿಂಜ್ ರೀಡಿಂಗ್ ಥರ ಇರುತ್ತೆ ಅನ್ನೋದು. ಸೊ ಅದು ಕೂಡ ತುಂಬ ಅದ್ಭುತವಾಗಿ ಓದಬಹುದು. ಸೊ ಇದು ದೇವರಾಗಲು ಊರಿಗೆ ಅನಿಸುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೆ ಹೋಗೋಣ. ಇದನ್ನ SG ಗಣೇಶ ಅವರು ಕೇಳಿದ್ದಾರೆ. ವೈದ್ಯಕೀಯ ಆವಿಷ್ಕಾರಗಳು ಜನಸಾಮಾನ್ಯರನ್ನು ತಲುಪಿದಾಗಲೇ ಅವು ಸಾರ್ಥಕವಾಗುತ್ತವೆ ಮತ್ತು ಅವನ್ನು ಕಂಡುಹಿಡಿದ ವಿಜ್ಞಾನಿಗೂ ಧನ್ಯತೆ. ಆದರೆ ಅದು ದುರಾಸೆ, ಅಹಂಕಾರ, ಪೈಶಾಚಿಕ ಕೃತ್ಯಕ್ಕೆ ತಿರುಗಿದಾಗ ವಿಜ್ಞಾನದ ಹೆಸರಿನಲ್ಲಿ ಏನೆಲ್ಲ ಅನಾಹುತ ಮಾಡುತ್ತಾರೆ ಎಂಬುದನ್ನು ಒಂದು ಸಿನಿಮಾ ರೀತಿಯಲ್ಲಿ ತಮ್ಮ ಬರವಣಿಗೆಯಲ್ಲಿ ತೋರಿಸಿಕೊಟ್ಟ ಡಾಕ್ಟರ್ ಶಾಂತಲಾ ಮೇಡಮ್ ಅವರ ಈ ಕಾದಂಬರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ನನ್ನ ನಂಬಿಕೆನೂ ಅದೇ ಇದೆ. ಸೈಂಟಿಸ್ಟು ನಾವೇನು ಕಂಡುಹಿಡಿದ್ರು ಅದಕ್ಕೆ ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳೋಕ್ಕೆ ನಮ್ಮ ಹಿಸ್ಟ್ರಿನಲ್ಲಿ ತುಂಬ ನಿದರ್ಶನಗಳಿದೆ. ನಾವು ಏನಾದರೂ ಒಂದು ಕಂಡು ಹಿಡಿದ್ರೆ ಅದು ಇಮಿಡಿಯೇಟಾಗಿ ಪೇಟೆಂಟ್ ಮಾಡ್ತಾರೆ.
ಆದರೆ ಪೋಲಿಯೋ ವ್ಯಾಕ್ಸಿನ್ ಕಂಡಿದ್ದವರು ನನಗೆ ಒಂದು ಪೈಸಾ ಬೇಡ ಅಂತ ಅದನ್ನು ಪೇಟೆಂಟ್ ಮಾಡಲಿಲ್ಲ. ಅದರಿಂದ ಇವತ್ತು ವಿಶ್ವನೇ ಪೋಲಿಯೋ ಮುಕ್ತ ಆಗಿದೆ. ಸೊ ನಾವು ವಿಜ್ಞಾನಿಗಳು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಾಟ್ ಜಸ್ಟ್ ಸೈನ್ಸ್, ಹ್ಯುಮ್ಯಾನಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆದ್ದರಿಂದ ಎರಡನ್ನೂ ಸೇರಿಸಿ ನಾವು ಏನಾದರೂ ಸಂದೇಶ ಕೊಡಬೇಕು ಅಂದರೆ ಈ ಥರ ಬುಕ್ಸ್ ಮೂಲಕ ಸಂದೇಶ ಸಹ ಕೊಡ್ಬೋದು. ಮ್ಯಾಮ್, ಅವರು ಬರೀ ಡಾಕ್ಟರ್ ಅಷ್ಟೇ ಅಲ್ಲ, ಅವರೊಬ್ಬರು ಸೈಂಟಿಸ್ಟ್ ಕೂಡ ಅನ್ನೋದನ್ನ ನಾನು ನಂಬ್ತೀನಿ. ಕಾರಣ, ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದಿದ್ದಾರೆ ಡಾಕ್ಟರ್ ಕಾಮಿನಿ ರಾವ್ ಅವರು. ಅವರು ಪದ್ಮಶ್ರೀ ಪುರಸ್ಕೃತರು. ಇಲ್ಲಿ ಮೆಡ್ಲೈನ್ ಅಕಾಡೆಮಿಕ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಡಾಕ್ಟರ್ ಕಾಮಿನಿ ರಾವ್ ಅವರ ಹೆಸರು ಸುಮಾರು ಜನ ಕೇಳಿರ್ಬೋದು ಅಥವಾ ಟಿವಿಯಲ್ಲಿ ನೋಡಿರ್ಬೋದು ಕೆಲವರು. ಅವರು ನಮ್ಮ ಗುರುಗಳು, ಅವರು ಫ್ಯಾಕಲ್ಟಿ ವಿತ್ ಮೆಡ್ಲೈನ್ ಆಲ್ಸೋ. And Kamina Rao is a person who brought test tube baby to India in 1989. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರೊಫೈಲ್ ಯಾವುದು, ಅವ್ರು ಕನ್ನಡದಲ್ಲಿ ಬರೀತಾ ಇರೋದು ನಮಗೆ ನಿಜವಾಗ್ಲೂ ಖುಷಿಯಾದ ವಿಚಾರ. ಯಾಕಂದ್ರೆ ಈ ರೀತಿಯ ಪ್ರತಿಭೆಗಳು ಕನ್ನಡಕ್ಕೆ ಬಂದು ಅವರ ಪ್ರೊಫೆಷನಲ್ಲಿ ಏನು ಮಾಸ್ಟರ್ ಆಗಿರ್ತಾರೋ ಅವುಗಳ ಸುತ್ತ ಕನ್ನಡಕ್ಕೆ ಕಾದಂಬರಿಗಳನ್ನ ಅಥವಾ ಸಾಹಿತ್ಯನ ಒದಗಿಸ್ಕೊಡ್ಬೇಕು. ಹೌದು, ಹಾಗಂತ ನೀವ್ಯಾಕೆ ಇಂಗ್ಲೀಷಲ್ಲಿ ಬರೆಯೋದಿಲ್ಲ, ಕನ್ನಡದಲ್ಲಿ ಯಾಕೆ ಬರೀತಾ ಇದ್ದೀರಾ? ನಿಜ ಹೇಳಬೇಕು ಅಂದರೆ ನಾನು ಎಲ್ಲನೂ ಇಂಗ್ಲೀಷಲ್ಲೇ ಮೊದಲು ಬರಿತಾ ಇದ್ದಿದ್ದು. ಬಟ್ ಅದನ್ನು ಕನ್ನಡ ಆಡಿಯನ್ಸ್ಗೂ ರೀಚ್ ಆಗಬೇಕು, ಬೇರೆ ಮ್ಯಾಗ್ಝೀನಲ್ಲಿ ಬರಬೇಕು ಅಂತಂದರೆ ನಾನು ಕನ್ನಡದಲ್ಲಿ ಬರಿಬೇಕು ಅಂತ ಮೊದಲು ನಾನು ಶುರು ಮಾಡಿದಾಗ ನೀವು ಕೇಳಿದ್ರೂ ಆಶ್ಚರ್ಯ ಆಗ್ಬೋದು, ಬೇಜಾರು ಆಗ್ಬೋದು. ನನ್ನ ಥಾಟ್ಸ್ ಎಲ್ಲ ಇಂಗ್ಲೀಷ್ನಲ್ಲಿ ಇರ್ತಾ ಇತ್ತು. ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಘಂಟು ಇಟ್ಕೊಂಡು ಅದೆಲ್ಲ ಮಾಡಿ ಆ ಥರ ಎಲ್ಲ ಸರ್ಕಸ್ ಮಾಡಿದ್ದೀನಿ. ಬಟ್ ಇವಾಗ ಥ್ಯಾಂಕ್ಫುಲಿ ಅದೆಲ್ಲ ನಾನು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಈಗ ಇಂಗ್ಲೀಷಲ್ಲೂ ನಿಮ್ಗೆ ಗೊತ್ತಿದ್ದಂಗೆ ದೇವರಾಗಲು ಮೂರೆಗೇನು ಫುಲ್ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ದೀನಿ ಇಂಗ್ಲೀಷ್ಗೆ. ಮತ್ತು ಇಂಗ್ಲೀಷ್ ಕಾದಂಬರಿನೂ ಶುರು ಮಾಡಿದ್ದೀನಿ. ಅದ್ಭುತವಾದ ಇಂಗ್ಲಿಷ್ ಕಾದಂಬರಿ ಕೂಡ ಇದೆ, ಅದು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಮುಂದಿನ ದಿನಗಳಲ್ಲಿ. DMG, ನಾವು ಇದನ್ನ ತುಂಬಾ ಪ್ರೀತಿಯಿಂದ DMG ಅಂತ ಕರಿತೀವಿ, ದೇವರಾಗಲು ಮೂರೆಗೇನು. ಸೊ ಇದು ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಆಗಿದೆ, ಪ್ಲೇಯಿಂಗ್ ಗಾಡ್ ಅಂತ ಹೇಳಿ. ಸದ್ಯದಲ್ಲಿ ಅದರ ಪಬ್ಲಿಷರ್ ಜೊತೆ ಮಾತುಕತೆಗಳು ನಡೀತಾ ಇದೆ, ಸದ್ಯದಲ್ಲಿ ಅದು ಇಂಗ್ಲೀಷಲ್ಲಿ ಬರುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಪುಸ್ತಕ ಕೊಟ್ಟಿದ್ದಾರೆ. ಇದೇ ರೀತಿಯ ವಿಚಾರಗಳು, ಇದೊಂದು ಪುಸ್ತಕವನ್ನಾಗಿ ಅಷ್ಟೇ ನಾನು ನೋಡ್ತಾ ಇಲ್ಲ, ನಾನು ಆಸ್ ಎ ಪಬ್ಲಿಷರ್ ಮತ್ತು ಆಸ್ ಒಬ್ಬ ಓದುಗನಾಗಿ ಈ ರೀತಿಯ ಪಾತ್ರಗಳು ನಮ್ಮ ಸಮಾಜದಲ್ಲಿ ಹುಟ್ಟಬೇಕು. ಈ ರೀತಿಯ ಪಾತ್ರಗಳು ಹುಟ್ಟಬೇಕು ಅಂದರೆ ಹೆಣ್ಣು ಆ ರೀತಿಯ ಕೆಲಸಗಳನ್ನ ಮಾಡ್ತಾ ಇರಬೇಕು, ಅವಾಗ ಸಾಧ್ಯ ಆಗುತ್ತೆ ಅನ್ನೋದು. ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇಲ್ಲ ಅಷ್ಟೇ. ನೀವು ಹೇಳಿದಾಗೆ ಈ ಲೆವೆಲ್ ಅಲ್ಲಿಗಿನ್ನ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಯಾಕೆ ಹೆಂಗಸರು ಎಷ್ಟು ಕತೆ ಬರಿಬೋದು, ಎಷ್ಟೊಂದು ಕತೆ ಬರಿಬೋದು. ಅದು ಈವನ್ ತುಡಿತ ನನ್ಗೆ ಅನ್ಸುತ್ತೆ, ಒಂದೊಂದು ಪೇಷಂಟ್ ಒಳಗಡೆ ಬಂದಾಗ ಅವ್ನು ಚೂರು ಹೇಳಿದ್ರೆ ನಾನು ಅದ್ರ ಸುತ್ತ ಎಷ್ಟೊಂದು ಕತೆ ಹೇಳಿಬೋದು. ಬಟ್ ಅವಳು ಅದಕ್ಕಿಂತ ಬಿಯಾಂಡ್ ಏನಾದ್ರು ಹೋಗಿರ್ತಾಳಲ್ಲ, ನನ್ಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಅವಳು ಅದನ್ನ ಹೆಂಗ್ ಅಚೀವ್ ಮಾಡ್ತಾಳೆ ಅಂತ ಖಂಡಿತ ಹೆಂಗಸರು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಕತೆ ಬರಿಬೇಕು. ಹೌದು, ನಮಗೂ ಅಂದ್ರೆ ಬೇರೆ ರೀತಿಯ ಪಾತ್ರಗಳು ಬೇಕು, ಅಂದ್ರೆ ಎಲ್ಲರೂ ಅದೇ ಬೇಡ ಇದು ಮಾತ್ರ ಬೇಕು ಅಂತ ಹೇಳ್ತಿಲ್ಲ. ಈ ಸೆಗ್ಮೆಂಟ್ ಅಲ್ಲಿ ಕಡಿಮೆ. ಒಬ್ಬ ಏರ್ಫೋರ್ಸ್ ಆಫೀಸರ್ ಹೆಣ್ಣಾಗಿ ಯಾವ ರೀತಿ ಪ್ರಪಂಚನ ನೋಡ್ತಾ ಇದ್ದಾರೆ. ಡಾಕ್ಟರ್ ಬಗ್ಗೆ ಬರ್ದಿದ್ದೀನಿ, ನರ್ಸ್ಗಳ ಬಗ್ಗೆ ನಾನು ಅಷ್ಟೇ ಕಥೆಗಳು ಬರೆಯಕ್ಕೆ ಶುರು ಮಾಡ್ಬೋದು. ಅವ್ರು ಎಷ್ಟು ಮಾಡ್ತಾರೆ ಪೇಷಂಟ್ಸ್ಗೆ, ನಾವು ನೋಡ್ತೀವಿ, ಬರೀ ನರ್ಸ್ ಆಗಿ ನೋಡ್ತೀವಿ, ಅವ್ರ ಹಿಂದೆ ನಾವು ನೋಡಿರಲ್ಲ. ನರ್ಸಿಂದನೇ ಎಷ್ಟು ಬರಿಬೋದು, ಎಷ್ಟು ನರ್ಸ್ಗಳು ನಾವು ಡಾಕ್ಟರ್ ಆಗೋಕ್ಕೆ ಇಷ್ಟ ಆಗಿರುತ್ತೆ, ಅವ್ರಿಗೇನೋ ಆರ್ಥಿಕವಾಗಿರುತ್ತೆ. ಸೊ ಅಲ್ಲಿ ಎಮೋಷನಲ್ ಸ್ಟೋರಿನೂ ಇರುತ್ತೆ, ಅಚೀವ್ಮೆಂಟ್ ಸ್ಟೋರಿನೂ ಇರುತ್ತೆ, ಖಂಡಿತ ಬರಿಬೋದು. ಡೆಫಿನೆಟ್ಲಿ. ಅಂಡ್ ಪೊಲಿಟಿಕಲ್, ಸೊ ಎಲ್ಲದು ಈ ರೀತಿಯ ಒಂದು ಹೈಯರ್ ರೋಲ್, ಸೊಸೈಟಿಯಲ್ಲಿ ಹೈಯರ್ ರೋಲ್ ಏನಂತ ಕರಿತೀವಿ, ಅದೆಲ್ಲದರ ಸುತ್ತ ಹೆಣ್ಣು ಮಕ್ಕಳ ಕಥೆಗಳು ಇನ್ನೊಂದಷ್ಟು ಹುಟ್ಟು ಬರಲಿ. ಸೈನ್ಸ್ ಫಿಕ್ಷನ್ ಸುತ್ತದಲ್ಲಿ ಕನ್ನಡದಲ್ಲಂತೂ ಡಾಕ್ಟರ್ ಶಾಂತಲಾ ಅಂದರೆ ಸೈನ್ಸ್ ಫಿಕ್ಷನ್ ಅಂದರೆ ಶಾಂತಲಾ ಅನ್ನೋ ಮಟ್ಟಕ್ಕೆ ಇನ್ನೂ ಒಂದಷ್ಟು ಕಥೆಗಳು ಬರಲಿ ಅಂತ ಕೇಳ್ತಾ ನಾನು ಈ ಮಾತುಕತೆ ಮುಗಿಸ್ತೀನಿ. ಯಾವುದಾದ್ರು ಪ್ರಶ್ನೆಗಳಿದ್ರೆ ಖಂಡಿತ ತಗೊಳ್ಳೋಣ. ನಮಸ್ತೆ, ನಾನು ವಾಣಿ ಕಾಮತ್ ಅಂತ ಮಾತಾಡಿದ್ದೆ ಮೇಡಮ್ ಹತ್ರ. ಆವಾಗ ನನ್ನ ಪ್ರಶ್ನೆ ಅಲ್ಲ, ಪುಸ್ತಕದ ಬಗ್ಗೆ ಅಭಿಪ್ರಾಯ ಹೇಳೋಣ ಅಂತಿದ್ದೀನಿ. ಅದೇ ಮಹಿಳಾ ದಿನಾಚರಣೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ನಾನು ಈ ಬುಕ್ ತಗೊಂಡಾಗ ಡಾಕ್ಟರ್ ಗೈನಕಾಲಜಿಸ್ಟ್, IVF ಸ್ಪೆಷಲಿಸ್ಟ್ ಅದೆಲ್ಲ ನನಗೆ ಗೊತ್ತಾಯಿತು. ದೇವರಾಗಲು ಮೂರೆಗೇಳು ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ಏನು, ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೆ ಮಗು ಆಗ್ಲಿಕ್ಕೆ ಕಷ್ಟ ಇರುತ್ತೆ, ಡಾಕ್ಟರ್ ಹತ್ರ ಹೋಗ್ತಾರೆ, IVF ಅಂಥದ್ದೇ ಒಂದು ಯೋಚನೆ ಇಟ್ಟುಕೊಂಡು ಡಾಕ್ಟ್ರು ಈ ತರ ಒಂದು ಕತೆ ಬರ್ದಿರ್ಬೋದು, ಕಾದಂಬರಿ ಬರ್ದಿರ್ಬೋದು. ಹಿಂದುಗಡೆ ಮಾಮೂಲಿಯ ಸೊಸೆಗಿಷ್ಟು ದೂರ ಇರ್ತಾರೆ, ಅತ್ತೆ ಮಾವನ ಕಾಟ ಅಂಥದ್ದೇ ಎಲ್ಲ
ಎಲ್ಲ ಒಂಥರ ಹಿನ್ನೆಲೆ ಇಟ್ಕೊಂಡು ಇವರ ಪುಸ್ತಕವನ್ನು ಓದಿದಾಗ ತಗೊಳ್ಳೋದಂತೂ ತಗೊಂಡೆ, ಓದಿದೆ. ಹೇಗೆ ಓದಿದೆ ಅಂತ ಹೇಳಿದ್ರೆ ನನ್ನ ಬಗ್ಗೆನೇ ನನಗೆ ನಾಚಿಕೆ ಆಗೋ ತರ ಆಯ್ತು. ಹೌ ಸ್ಟೀವ್ ಟೈಪ್ ಐ ಆಮ್ ಅಂತ ನನ್ಗೆ ಅನ್ನಿಸ್ತು. ಒಬ್ರು ಲೇಡಿ ಡಾಕ್ಟರ್ ಅಂದ ತಕ್ಷಣ, IVF ಸ್ಪೆಷಲಿಸ್ಟ್ ಈ ತರ ಹೇಳಿದ ತಕ್ಷಣ ನಾನು ಯಾಕೆ ಬರೀ ಕೌಟುಂಬಿಕ ಹಿಡ್ಕೊಂಡು ಒಂದು ಹೆಣ್ಣು ಮಗುವಿನ ಗೋಳನ್ನು ಹಿಡ್ಕೊಂಡು ಅದನ್ನೇ ಡಾಕ್ಟರ್ ಯಾಕೆ ಬರೀಬೇಕು ಅಲ್ವಾ? ನೀವೀಗ ಹೇಳಿದ ತರ ಇನ್ನೂ ಹೆಣ್ಣು ಮಕ್ಕಳು ಎಲ್ಲ ಬೇರೆ ಬೇರೆ ಆಯಾಮದಲ್ಲಿ ಡಾಕ್ಟರ್ ಆಗಲಿ ಏರ್ಫೋರ್ಸ್ ಅಲ್ಲಿ ಇರೋರು ಅವರವರ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸದೊಂದನ್ನು ಕ್ರಿಯೇಟ್ ಮಾಡುವ ಕೆಪಾಸಿಟಿ ಅವರಿಗಿರುತ್ತೆ. ಅವರೊಂದು ಬುಕ್ ಬರೀಬಹುದು. ನಮ್ಮಲ್ಲಿ ಬುಕ್ ಬರೆಯೋದಂತಲ್ಲ, ಅದರಲ್ಲಿರುವ ಮಾಹಿತಿಗಳು ಅದು ಯಾವ ರೀತಿಯಲ್ಲಿದೆ ಅಂತ ಹೇಳಿ ಒಂದು ವರದಿ ತರ ಇಲ್ಲ. ಆಕ್ಚುಲಿ ಬೋರಿಂಗ್ ತರ ಪೇಪರ್ ಅಲ್ಲಿ ಬರೋ ತರ IVF ಬಗ್ಗೆ ಆಗಲಿ ಆ ತರ ಇಲ್ಲ. ಅದೆಷ್ಟು ಎಜುಕೇಟ್ ಮಾಡುತ್ತೆ ನಮ್ಮನ್ನು ಅದರಲ್ಲಿರುವ ಮಾಹಿತಿಗಳು. ಮತ್ತೆ ಕುತೂಹಲ, ಸಸ್ಪೆನ್ಸ್, ಥ್ರಿಲ್ಲರ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಬುಕ್ ಕೆಳಗಿಡ್ಲಿಕ್ಕೆ ಆಗದೆ ಇರೋ ಮಟ್ಟಕ್ಕೆ ಆ ಬುಕ್ ಇದೆ. ಆವಾಗ ನನ್ನ ಬಗ್ಗೆ ಅನ್ನಿಸ್ತು, ಅಂದ್ರೆ ನಾವು ಯಾಕೆ ಗಂಡಸರನ್ನು ದೂರಬೇಕು? ನಾವು ಹೆಣ್ಣು ಮಕ್ಕಳಾಗಿ ಅಯ್ಯೋ ಒಂದು ಇನ್ನೊಬ್ರು ಲೇಖಕಿಯಾಗಿ ಅವರೊಬ್ಬರು ಬರ್ತಿರುವಾಗ, ಅವರು ಡಾಕ್ಟರ್ ಆಗಿ ಒಂದು ಬರ್ತಿರುವಾಗ ಆ ಆಯಾಮದಲ್ಲಿ ನಾವು ಯೋಚನೆ ಮಾಡಬೇಕು. ಮಿಕ್ಕಿದ ಹೆಣ್ಣು ಮಕ್ಕಳ ಬಗ್ಗೆ ನಾನು ಹೇಳ್ತಿರೋದು. ಆ ಆಯಾಮದಲ್ಲೂ ನಾನು ಯಾಕೆ ಈ ತರ ಯೋಚನೆ ಮಾಡಿಲ್ಲ, ಇವ್ರು ಈ ತರ ಬುಕ್ ಬರೀಬಹುದು ಅಂತ ಅನ್ನಿಸ್ತು. ಹಾಗೆ ನೀವು ಇವಾಗ ಪುಸ್ತಕ ಪರಿಚಯ ಮಾಡಿಕೊಟ್ರೆ, ಯಾರಾದ್ರೂ ಪುಸ್ತಕ ಕೊಂಡವರಿದ್ದಾರೆ, ಇದು ಮಾರ್ಕೆಟಿಂಗ್ ಅಂತ ಅಂದ್ಕೊಳ್ಬೇಡಿ, ಮೇಡಮ್ ಅನ್ನ ನೋಡಿದ್ದೆ ಇವತ್ತು. ತುಂಬಾ ಚೆನ್ನಾಗಿದೆ ಪುಸ್ತಕ. ಆ ತರ ನಾನು ಅನ್ಕೊಂಡ ಹಾಗೆ ಈ ತರ ಕಥೆ ಇರುತ್ತೆ ಅಂತ ನೀವು ದಯವಿಟ್ಟು ಅನ್ಕೊಳ್ಬೇಡಿ. ಯಾವುದೇ ಫ್ಯಾಮಿಲಿ ಸ್ಟೋರಿ ಅವರು ಬರ್ತಿಲ್ಲ ಅಂತ ನಾನು ಹೇಳ್ತೀನಿ. ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಗೆ ಇನ್ನೊಂದು ಪುಸ್ತಕ. ಧನ್ಯವಾದಗಳು. ಈ ತರ ಪ್ರೋತ್ಸಾಹ ಎಲ್ಲಾ ಲೇಖಕರಿಗೂ ಬರಬೇಕು. ಹೆಂಗಸರ ಲೇಖಕರಿಗೆ ಇನ್ನ ಚೆನ್ನಾಗಿ ಖಂಡಿತ ಬರೆಯೋ ಕೆಪಾಸಿಟಿ ನಮ್ಮೆಲ್ಲರಿಗೂ ಇದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಅದರಲ್ಲಿ ಪುಸ್ತಕದಲ್ಲಿನ ಕನ್ನಡ ಪದಗಳು ಇಷ್ಟ ಆಯಿತು. ಕ್ರೋಮೋಸೋಮ್ಸ್ಗೆ ಬಿಡ್ಕಟ್ಟುಗಳು ಅಂತ ಇವಾಯ್ತು. ಆಮೇಲೆ ಬೋನ್ ಮ್ಯಾರೆಗೂ ಮಜ್ಜೆ ಅಂತ ಇದೆ. ಮಜ್ಜೆ ಇಂಥದ್ದು ಯೂಶ್ವಲಿ ನಾವು ಇದನ್ನು ಓದೋದಿಲ್ಲ, ಅದು ಕ್ರೋಮೋಸೋಮ್ಸ್ ಅಂತಾನೆ ಬರ್ತಿರ್ತಾರೆ. ಬಹುಶಃ ಅದರಲ್ಲಿ ರತೀಶ್ ಅವ್ರದ್ದು ಅಂದ್ರೆ ಹರಿಯೂರು ಕೈವಾಡ ಇದೆ ಆ ಪದಗಳನ್ನ ಬಳಸೋಕೆ ಅಂತ ಇರ್ಬೋದು. ಬಿಕಾಸ್ ಈ ಸೈನ್ಸ್ ವಿಜ್ಞಾನದ ಬಗ್ಗೆ ಬರಿಬೇಕಾದ್ರೆ ಯಾವ ತರ ವರ್ಡ್ಸ್ ಚೂಸ್ ಮಾಡ್ಬೇಕು ಅಂದ್ರೆ ತುಂಬಾ ವೈಜ್ಞಾನಿಕವಾಗಿದ್ರೆ ಜನ ಕನೆಕ್ಟ್ ಆಗಲ್ಲ, ಮತ್ತೆ ತುಂಬಾ ಸಿಂಪಲ್ ಆಗಿದ್ರೆ ಈಗ ನನ್ನ ಕ್ರೋಮೋಸೋಮ್ ಅಂದ್ರೆ ನನ್ನ ಮನಸ್ಸಲ್ಲಿ ಇರೋವಂಥದ್ದನ್ನೇ ನಿಮಗೆ ಹೇಳ್ಬೇಕು. ಅದು ತಳಿ ತಂತು ಅಂತ ಹೇಳ್ಬೇಕು, ತಳಿ ಶಾಸ್ತ್ರ ಅಂತ ಹೇಳ್ಬೇಕು. ಇದೆಲ್ಲ ಶುರುವಾಗಿ ಈ ತರ ಒಂದು ಹೊಸ ಹೊಸ ವರ್ಡ್ಸ್ ನಾವೇನು ಹುಟ್ಟಾಕ್ತೀವಿ, ಅದರಿಂದಾನೇ ಒಂದು ಸಾಹಿತ್ಯ ಬೆಳೆಯಕ್ಕೆ ಸಾಧ್ಯ. ಇಲ್ಲಾಂದ್ರೆ ಹಳೆ ಇದು ನಾನು ಯಾವಾಗ ಕಲ್ತಿದ್ದು ಅಂದ್ರೆ ಫಸ್ಟ್ ಬುಕ್ 1390 AD ಅಂತ ಬಂದಾಗ ಅದರಲ್ಲಿ ಇನ್ನೂ ತುಂಬ ಡಿಸೈನರ್ಸು, ಕ್ಲೋನ್ಸು, ಕೈಮೀರಾ ಏನೇನೋ ಬರುತ್ತೆ. ಅದು ಇಂಗ್ಲೀಷಲ್ಲಿ ನನಗೆ ಗೊತ್ತಿದೆ. ಈ ಕನ್ನಡದಲ್ಲಿ ಯಾವ ಥರ ಬರಿಬೇಕು ಅಂತ ತುಂಬ ಯೋಚನೆ ಮಾಡಿರ್ತೀವಿ. ಪಬ್ಲಿಷರ್ಸ್ ಹತ್ರನೂ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ಬಿಟ್ಟು ಹೊಸ ವರ್ಡ್ಸು ಹುಟ್ಟಾಕೋವಾಗ ಹಾಗೆ ಒಂದು ಭಾಷೆ ಬೆಳೆಯುತ್ತೆ ಅಂತ ನನಗೆ ಅನಿಸ್ತು. ಅನುಪಮ ನಿರಂಜನ್ ಬರದಿರ್ಬೋದು, ಆ ಲೇಖನಗಳಿರ್ಬೋದು ಹಳೇದು, ಅವಾಗಲೂ ಕೂಡ ವರ್ಡ್ಸ್ ಬರ್ತಾ ಇತ್ತು. ಆದರೆ ಈ ಬಿಳಿಕಟ್ಟುಗಳು, ಮಜ್ಜೆ ಅಂತ ಇಷ್ಟು ಲೇಯರ್ಡ್ ಆ ಶಬ್ದ ಬಂದಿರಲಿಲ್ಲ ಅನ್ಸುತ್ತೆ. ಆಮೇಲೆ ಹಿಜಾಬ್ ಬರ್ದಿರೋ ಗುರುಪ್ರಸಾದ್ ಕಾಕಿನೆಲೆ ಅನ್ಸುತ್ತೆ, ಅವರು ಕೂಡ ಡಾಕ್ಟರ್ ಆಗಿದ್ದು ಬರೀತಾರೆ ಪುಸ್ತಕ. ಅದು ಕೂಡ ಹಾಗೆ ಇದೆ. ಅದೇ ಆ ವರ್ಡ್ಸ್ ಎಸ್ಪೆಷಲಿ ನನಗೆ ತುಂಬಾ ಆಕರ್ಷಣೆ ಉಂಟು ಮಾಡಿದ್ರು. ಇಲ್ಲ, ಇದು ಈ ಪುಸ್ತಕ ಮಾಡುವಾಗ ಸ್ಪೆಷಲಿ ಮೇಡಮ್ ಅವರ ಪುಸ್ತಕನ ಮಾಡುವಾಗ ನಮಗೆ ಸಾಕಷ್ಟು ಅವಕಾಶ ಇರುತ್ತೆ. ಅಂದರೆ ಕನ್ನಡ ಪದಗಳನ್ನು ಹೊಸದಾಗಿ ಕಟ್ಟೋದಕ್ಕೆ ಈಗ ಇದನ್ನ ಮಾತಾಡ್ತಾ ಇದ್ವಿ ನಾವು, ಹೆರಿಗೆ ಅನ್ನೋ ಕತೆ ಫ್ರೆಂಚಿಗೆ ಆಯಿತು ಅಂತ. ಅದರಲ್ಲಿ ಬರ್ತ್ ಪಾಡ್ನ ನಾವು ಕನ್ನಡಕ್ಕೆ ಏನಂತ ತರಬೇಕು ಅಂದಾಗ ಅದು ಇನ್ನೂ ಮಾಡಿ ಯಾವುದಾದ್ರು ಯೋಚನೆಗಳೆಲ್ಲ ಮಾಡಿ ಸಾಕಷ್ಟು ಆಪ್ಷನ್ಸ್ ಮಾಡಿ ಬಸಿರು ಕುಡಿಕೆ ಅಂತ ಮಾಡಿದ್ವಿ. ಅಂದರೆ ಒಂದು ಕುಡಿಕೆ, ಪಾಡ್ ಮೀನ್ಸ್ ಒಂದು ಕುಡಿಕೆ, ಅದ್ರ ಒಳಗಡೆ ಬಸಿರು ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಭ್ರೂಣ ಅದ್ರ ಒಳಗಡೆ ಇರೋ ಬಸಿರು ಕುಡಿಕೆ ಅಂತ ಮಾಡಿದ್ವಿ. ಪುಸ್ತಕ ಓದಿರೋ ಹಲವಾರು ಜನ ಅದಕ್ಕೆ ಹೇಳಿದ್ರೆ ಪದ ಕೇಳಕ್ಕೆ ತುಂಬಾ ಚೆನ್ನಾಗಿದೆ, ಬಸಿರು ಕುಡಿಕೆ ನೆನಪು ಇರುತ್ತೆ. ಅಂಡ್ ಇಟ್ ಕನೆಕ್ಟ್ಸ್ ಟು ದ ಸೈನ್ಸ್. ಅಂದ್ರೆ ನಾವು ಸೈನ್ಸ್ ಆದಷ್ಟು ಸಿಂಪಲ್ ಆಗಿದ್ದಷ್ಟು ನಮಗೆ ಹತ್ರ ಆಗ್ತಾ ಹೋಗುತ್ತೆ. ನಾವು ಸೈನ್ಸ್ನಿಗೆ ತುಂಬಾ ಕಷ್ಟದ ಪದಗಳನ್ನು ಕೊಟ್ಬಿಟ್ರೆ ಸೈನ್ಸ್ ಇಂದ ಓಡೋಗ್ಬಿಡ್ತೀವಿ. ಅದಕ್ಕೆ ಇವತ್ತಿನ ಮಕ್ಕಳುಗಳು ಸೈನ್ಸ್ ಇಂದ ಅಥವಾ ಮ್ಯಾಥ್ಸ್ ಇಂದ ದೂರ ಇರೋದಕ್ಕೆ ಇದು ಒಂದು ಕಾರಣ ಇರಬಹುದು. ಹಾ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಇಂಗ್ಲಿಷಲ್ಲಿ ಕೂಡ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಹಳೆ ಬಯಾಲಜಿ ಮತ್ತೆ ಬಾಟ್ನಿಯ ಸುತ್ತಮುತ್ತಲಿನ ಪದಗಳೆಲ್ಲ ತುಂಬಾ ಗ್ರೀಕ್ ಮತ್ತೆ ಲ್ಯಾಟಿನ್ ಮೂಲದ ಪದಗಳೇ ಇರುತ್ತೆ.
ಆದರೆ ಇತ್ತೀಚಿನ ನೀವು ಇಂಗ್ಲಿಷ್ ಪದಗಳನ್ನು ನೋಡಿದ್ರೆ ತುಂಬ ಕಾಮನ್ ಇಂಗ್ಲಿಷ್ ಪದಗಳನ್ನೇ ಬಳಸ್ತಾರೆ. ಅದು ನೀವು ಈಗ ಕಂಪ್ಯೂಟರ್ ಸೈನ್ಸಲ್ಲಿ ನೋಡಿದ್ರೆ ಮೌಸು, ಡೆಸ್ಕ್ಟಾಪು, ಕೀಬೋರ್ಡು ಆ ರೀತಿ ತುಂಬ ಕಾಮನ್ ಪದಗಳನ್ನು ಬಳಸ್ತಾರೆ. ಸರ್ವರ್ ಅಂತದ್ದು ಆ ರೀತಿದು. ಹಳೇದಾದ್ರೆ ನೀವು ನೋಡ್ಬಿಡಿ ಅಂದರೆ ಫೋಟೋಸಿಂಥಸಿಸ್ ಅಥವಾ ಮೈಟೋಕಾಂಡ್ರಿಯಾ ಅವೆಲ್ಲ ಏನೂ ಅರ್ಥನೇ ಆಗಲ್ಲ. ಗ್ರೀಕ್ ಲ್ಯಾಟಿನ್ ಮೂಲದಿಂದ ಬಂದಿರುತ್ತೆ. ಸೊ ಅದು ಎಲ್ಲ ಭಾಷೆಯಲ್ಲೂ ಪ್ರಯತ್ನ ಆಗ್ತಿದೆ. ಕನ್ನಡದಲ್ಲೂ ಯಾಕೆ ಆಗ್ಬಾರ್ದು ಅಂತ ನಾವು ಈ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲಿ ಕೈ ಎತ್ತಿದ್ದಾರೆ. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಎರಡನೇ ಮುದ್ರಣ ಕಾಣ್ತಿದೆ ಒಂದು ಪುಸ್ತಕ ಕನ್ನಡದಲ್ಲಿ ಅಂತ ಅಂದ್ರೆ ಓದುಗರಿಗೂ ಕೂಡ ಹೆಮ್ಮೆ ವಿಷಯ. ಯಾಕಂದ್ರೆ ಒಂದು ಒಳ್ಳೆ ಅಥವಾ ಸರಿಯಾದ ಸೂಕ್ತವಾದ ಪುಸ್ತಕನ ನಾವು ಓದಿ ಪ್ರೋತ್ಸಾಹ ಮಾಡಿದೀವಿ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ನನ್ನ ಪ್ರಶ್ನೆ ಏನಂದ್ರೆ, ಆಕ್ಚುಲಿ ಅರ್ಧ ಪ್ರಶ್ನೆ ನೀವು ಅವರ ಇದರಲ್ಲೇ ಉತ್ತರ ಕೊಟ್ಬಿಟ್ಟಿದ್ದೀರಿ ಅನ್ಸುತ್ತೆ. ಟೆಕ್ನಿಕಲ್ ಟರ್ಮ್ಸ್ ಕೂಡ ಮುಖ್ಯ ಆಗುತ್ತೆ, ನಮ್ಮಂತ ಸಾಮಾನ್ಯ ಜನರಿಗೆ ಅರ್ಥ ಆಗೋದು. ಮತ್ತೆ ಓವರ್ ಆಲ್ ಪ್ರೊಸೀಜರ್ ಕೂಡ. ಒನ್ ಆಫ್ ದ ಸೀನ್ಸ್ ನಿಮ್ಮ ಕಾದಂಬರಿಯಲ್ಲಿ ಬರೋದು, ಪ್ರೊಟಾಗನಿಸ್ಟ್ ಆಕೆ ಗರ್ಭಿಣಿ, ಮತ್ತೆ ಆಕೆಗೆ ಒಂದು ಆತಂಕ ಇರುತ್ತೆ, ತಾನು ಒಳಗಾಗಿರುವಂತಹ ಪ್ರಕ್ರಿಯೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿರಬಹುದು ಅಂತ. ಜೊತೆಗೆ ಗಂಡ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇರ್ತಾನೆ, ಅಲ್ಲಿ ಆತನ ಜೀವಕ್ಕೂ ಕೂಡ ಅಪಾಯ ಇರುತ್ತೆ. ಸೊ ಅಲ್ಲಿ ಆಕೆಗೆ ವೈಫ್ ಇನ್ಸ್ಟಿಂಕ್ಟ್ ಒಂದ್ ಕಡೆ ಕೆಲಸ ಮಾಡ್ತಾ ಇರುತ್ತೆ, ಇನ್ನೊಂದ್ ಕಡೆ ಆಕೆಯ ಪ್ರೊಫೆಷನಲ್ ಇನ್ಸ್ಟಿಂಕ್ಟ್ ಒಂದ್ ಕಡೆ ಕೆಲಸ ಮಾಡ್ತಾ ಇರುತ್ತೆ. ಅಷ್ಟು ಪ್ರೆಷರು, ಜೊತೆಗೆ ಶೀಸ್ ಪ್ರೆಗ್ನೆಂಟ್. ಸೊ ಆ ಪ್ರಾಸೆಸ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಅಲ್ಲಿ ಒಂದು ದೊಡ್ಡ ಸೈಂಟಿಫಿಕ್ ಪ್ರೊಸೀಜರೇ ಬರುತ್ತೆ, ಹೇಗೆಲ್ಲ ಮಾಡಿ ಆಕೆ ಗಂಡನ ಪ್ರಾಣನ ತೆಗೆದು ನ್ಯಾಚುರಲ್ ಆಗಿ ಹೇಗೆ ಅದನ್ನ ಕಾಣಿಸ್ಬಹುದು ಹೊರ ಜಗತ್ತಿಗೆ ಅಂತ. ಸೊ ನೀವೇನು ಟೆಕ್ನಿಕ್ ಅನ್ನ ಬಳಸ್ತೀರಾ ಬೇಸಿಕಲಿ ಟು ಸಿಂಪ್ಲಿಫೈ ದ ನರೇಷನ್, ಜೊತೆಗೆ ಟು ಆಡ್ ದ ಎಮೋಷನ್ ಅಟ್ ದ ಸೇಮ್ ಟೈಮ್. ಎರಡನ್ನೂ ಈಕ್ವಲೈಸ್ ಮಾಡಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ, ಅಟ್ ದ ಸೇಮ್ ಟೈಮ್ ಅದು ಎಲ್ಲೂ ಓವರ್ ಶ್ಯಾಡೋ ಮಾಡಲ್ಲ ಎರಡನ್ನು. ವಾಟ್ ಟ್ಯಾಕ್ಟಿಕ್ಸ್ ಅಥವಾ ಟೆಕ್ನಿಕ್ಸ್ ಯು ಯೂಸ್ ಅಂತ ನನ್ನ ಪ್ರಶ್ನೆ. ಬೀಯಿಂಗ್ ವುಮನ್. ಲವ್ಲಿ ಲವ್ಲಿ. ಅಷ್ಟೇ. ನಾನು ಒಂದು ಹೆಂಗಸಾಗಿರೋದ್ರಿಂದ ನಮಗೆ ಅಡ್ವಾಂಟೇಜ್ ಅದು. ಅದಕ್ಕೆ ನಾವು ನಮ್ದು ಏನೇ ಶಾರ್ಟ್ ಕಮಿಂಗ್ಸ್ ಇದ್ರೂ ನಾವು ಅದನ್ನ ಅಡ್ವಾಂಟೇಜ್ ಆಗಿ ತಿಳಿಸ್ಕೋಬೇಕು. ಎಮೋಷನಲ್ ಅಡ್ವಾಂಟೇಜು, ದ್ಯಾಟ್ ಎಮೋಷನ್ ಇಸ್ ಪುಷಿಂಗ್ ಅಟ್ ವರ್ಕ್ ಹಾರ್ಡರ್. ಏನಾದರೂ ಮಾಡಿ ನನ್ನ ಗಂಡನ ಸೇವ್ ಮಾಡ್ಕೋಬೇಕು, ಬಿಕಾಸ್ ಶಿ ಹ್ಯಾಸ್ ದೋಸ್ ಬೇಬೀಸ್. ಸೊ ಈ ಥರ ಅದು ಎಮೋಷನು ಒಂದು ಹೆಂಗಸ್ಗೆ ಸಾಧ್ಯ ಅಂತ ನನ್ಗೆ ಅನ್ಸುತ್ತೆ. ಆ ತೀವ್ರತೆ ಬರೋದು ಹೆಂಗಸರಿಗೆ ಸಾಧ್ಯ, ಆದ್ರಿಂದ ನನಗೆ ಅದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹ್ಯಾವಿಂಗ್ ಸೆಡ್ ದ್ಯಾಟ್, ಇವಾಗ ಅದರಲ್ಲಿ ಒಂದು ಸ್ಟೆಮ್ ಸೆಲ್ ಥೆರಪಿ ಅಂತ ಒಂದು ಬರುತ್ತೆ. ಅದನ್ನ ನಾನು ನ್ಯೂರಾಲಜಿ ಫ್ರೆಂಡ್ಸು ಅಥವಾ ನ್ಯೂರೋ ಸರ್ಜನ್ಸ್ ನೋಡಿದ್ರೆ ಸರಿ ಬೈತಾರೆ ನನಗೆ. ಯಾಕೆಂದರೆ ನಾವು ಸ್ಟೆಮ್ ಸೆಲ್ಸ್ ಅಂತ ಏನು ನಾವು ಉಪಯೋಗಿಸ್ತಿದ್ವಿ, ಇವಾಗ್ಲೂ ಒಂದು 22 ವರ್ಷದಿಂದ ನಾವು ಮಾಡ್ತಾ ಇದೀವಿ ಅದು. ಅಂದರೆ ನಿಮ್ಮಲ್ಲೂ ಯಾರಾದರೂ ಮಾಡಿಸ್ಕೊಂಡಿರ್ಬೋದು. ಮಗು ಹುಟ್ಟಿದ ತಕ್ಷಣ ಅವ್ರು 80,000ನ ನಾವು ತಗೊಳ್ತಾ ಇದ್ರು. ಆ ಮಗುದು ಕರಳು ಬಳ್ಳಿನಲ್ಲಿ ಇರುತ್ತಲ್ಲ ಬ್ಲಡ್ಡು, ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು, ಮತ್ತು ಆ ಕರಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು, ಆ ಪ್ಲಾಸೆಂಟಾ ಮತ್ತು ಅಂಬಲಿಕಲ್ ಕಾರ್ಡ್. ಅದರಿಂದ ಮುಂದೆ ಏನಾದ್ರೂ ಸಾಧ್ಯತೆ ಇರ್ತಿದೆಯಾ, ಅದರಲ್ಲಿ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ. ಅದನ್ನ ಅನುಪಮ ನಾವದು ಬಹು ವರ್ಚಸ್ವಿ ಸೆಲ್ಸ್, ಮಲ್ಟಿಪೊಟೆಂಟ್ ಅಂದ್ರೆ ಅದಕ್ಕೆ ಬೇರೆ ತರ ಸೆಲ್ಸ್ ಆಗೋಕ್ಕೆ ಅದಕ್ಕೆ ಕೆಪಾಸಿಟಿ ಇರುತ್ತೆ. ಒಂದು ಜೀವಕಣಕ್ಕೆ ಅದು ಮೆದುಳಿನ ಜೀವಕಣ ಆಗ್ಬೋದು, ಹಾರ್ಟಿನ ಜೀವಕಣ ಆಗ್ಬೋದು, ಮಸಲ್ ಜೀವಕಣ ಆಗ್ಬೋದು. ಆ ಥರ ಬಹು ವರ್ಚಸ್ವಿ, ಐ ಯೂಸ್ ದಟ್ ನ್ಯೂ ವರ್ಡ್, ಮಲ್ಟಿಪೊಟೆಂಟ್ ಸೆಲ್ಸ್ ಅಂತ. ಅದು ಮಗುನಲ್ಲಿ ಇರುತ್ತೆ, ಮಗು ಹೊಕ್ಕಳ ಬಳಿನಲ್ಲಿ ಮತ್ತೆ ಅದು ರಕ್ತದಲ್ಲಿ ಇರುತ್ತೆ. ಅದನ್ನ ಏನ್ ಮಾಡಿದ್ರು ಈ 20 ವರ್ಷದಿಂದ ತುಂಬಾ ಪ್ರಮೋಟ್ ಮಾಡಿ ಎಲ್ಲರೂ ಪಾಪ ನಮ್ಮ ಮಗುದನ್ನು ಸೇವ್ ಮಾಡಿ ಅಂತ ಆ ಪ್ಲಾಸೆಂಟಾ ಅಂಬ್ಲಿಕಲ್ ಕಾರ್ಡ್ ಅದನ್ನ ಎಸೆಯೋ ಬದಲು ಅದನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಆದ್ರೆ ಅವಾಗ ಪ್ರಾಮಿಸ್ ಮಾಡಿದಷ್ಟು ಇದುವರೆಗೂ ಅದು ಆಗಿಲ್ಲ, ಸ್ಟೆಮ್ ಸೆಲ್ ಬಗ್ಗೆ ಆಗಿಲ್ಲ. ಸೊ ಅವ್ರು ಏನ್ ಅನ್ಕೋತಾರೆ, ಆ ಸ್ಟೆಮ್ ಸೆಲ್ ತಗೊಂಡ್ಬಿಟ್ಟು ಈಗ ಯಾರಿಗೂ ಬೆನ್ನೂರಿನಲ್ಲಿ ಕಥೆನಲ್ಲಿರೋದು ಹಾಗೆ, ಬೆನ್ನೂರಿನಲ್ಲಿ ಅವನಿಗೆ ಗಾಯ ಆಗಿದೆ. ಸೊ ಗಾಯ ಆಗ್ಬಿಟ್ಟು ಮೈ ಕೆಳಗಡೆ, ಸೊಂಟದ ಕೆಳಗಡೆ ಫುಲ್ ನಿಷ್ಕ್ರಿಯೆ, ಕಾಲೆಲ್ಲ ಓಡಾಡಕ್ ಆಗಲ್ಲ. ಆಮೇಲೆ ನರಗಳು ಒಂದ್ಸತಿ ಸತ್ರ ಅದು ಮತ್ತೆ ಪುನರುಜ್ಜೀವನ ಆಗಲ್ಲ. ಸೊ ಈ ಐಡಿಯಾ ಏನಂದ್ರೆ ಸ್ಟೆಮ್ ಸೆಲ್ನ ಅಲ್ಲಿ ಇಂಜೆಕ್ಟ್ ಮಾಡಿದ್ರೆ ನರ ಮತ್ತೆ ಉತ್ಪತ್ತಿ ಆಗುತ್ತೆ ಅಂತ. ಅದು ಕಾಲ್ಪನಿಕ. ಇವಾಗ ಸ್ಟೆಮ್ ಸೆಲ್ಸ್ ಇದುವರೆಗೂ ಅಷ್ಟು ಮುಂದೆ ಬರ್ದಿಲ್ಲ. ಮೇ ಬಿ ಇನ್ ದ ಫ್ಯೂಚರ್ ಇಟ್ ವಿಲ್ ಕಮ್. ಸೊ ಅದನ್ನು ಒಂದು ಸೈನ್ಸ್ ಫಿಕ್ಷನ್ ತರ ಆ್ಯಡ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ನನ್ನ ಮಗಳದ್ದು 6 ವರ್ಷದ ಹಿಂದೆ ಪ್ರಿಸರ್ವ್ ಮಾಡಿದ್ದೀವಿ ಸ್ಟೆಮ್ ಸೆಲ್ಸು.
ಸೊ ಈಗ ಏನ್ ಬರ್ತಾ ಇದೆ ಅಂದ್ರೆ ಆ ಸ್ಟೆಮ್ ಸೆಲ್ಸ್ ಇಂದ ಬರೀ ನಿಮ್ ಮಗಳಿಗೆ ಅಥವಾ ನಿಮ್ ಮುಂದಿನ ಮಕ್ಕಳಿಗೆ ಅಲ್ಲ, ಅದು ನಿಮಗೆ ನಿಮ್ಮ ಫಸ್ಟ್ ಸರ್ಕಲ್ಗೂ ಸಹ ಆ ಸ್ಟೆಮ್ ಸೆಲ್ಸ್ ಯೂಸ್ ಮಾಡ್ಬೋದು ಅಂತ ಆ ತಂತ್ರಜ್ಞಾನ ಮಾಡ್ತಾ ಇದ್ದಾರೆ. ಮೇ ಬಿ ದಟ್ ಐ ಯೂಸ್ ಇನ್ ಅನದರ್ ಸ್ಟೋರಿ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದಟ್. ಥ್ಯಾಂಕ್ ಯು. ಈ ಪ್ರಶ್ನೆಯ ಮೂಲಕ ಈ ಸಂವಾದವನ್ನ ಮುಗಿಸೋಣ ಅಂತ ಹೇಳ್ತಾ, ಕಡೆಯ ಮಾತುಗಳು ಮೇಡಮ್ ಏನಾದ್ರು ಪುಸ್ತಕದ ಬಗ್ಗೆ ಹಾಗೆ ಕಾರ್ಯಕ್ರಮದ ಬಗ್ಗೆ? ಥ್ಯಾಂಕ್ಸ್ ಬಿಟ್ಟು ನಾನೇನು ಹೇಳಕ್ಕಾಗಲ್ಲ. ಅವರಿಬ್ರು ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡಕ್ ಬಹಳ ಅಂಜಿಕೆ, ಬರೀ ಮೆಸೇಜ್ ಮಾಡ್ತಾ ಇರ್ತೀನಿ. ಸಂಜಯ್ಗೆ ಮತ್ತೆ ಪ್ರಸಾದ್ಗೆ ಸಾತ್ವಿಕ್ಗೆ ಎಲ್ಲ ಮೆಸೇಜ್ ಮಾಡ್ತಿರ್ತೀನಿ. ರತೀಶ್ಗಂತೂ ಮೆಸೇಜ್ ಮಾಡಕ್ ಭಯ ನನಗೆ, ಬಿಕಾಸ್ ಈಸ್ ಸೋ ಬಿಸಿ. ಐ ನೋ ದೀಸ್ ಬಾಯ್ಸ್ ಆರ್ ಹಿಸ್ ಐಸ್ ಅಂಡ್ ಇಯರ್ಸ್, ಎಲ್ಲಾನು ಅವ್ರಿಗೆ ತಲುಪುತ್ತೆ ಅಂತ. ಥ್ಯಾಂಕ್ ಯು ಅಂತ ಹೇಳೋದಕ್ಕೆ, ಥ್ಯಾಂಕ್ ಯು ಇಸ್ ಅ ವೆರಿ ಸ್ಮಾಲ್ ವರ್ಡ್. ಬಿಕಾಸ್ ನಾಟ್ ಓನ್ಲಿ ಆಸ್ ಅ ರೈಟರ್ ಬಟ್ ಸೈನ್ಸ್ ಫಿಕ್ಷನ್ ಮುಂದೆ ಬರಬೇಕು. ನನಗೆ ಕನ್ನಡದಲ್ಲಿ ಎಲ್ಲರೂ ಸೈನ್ಸ್ ಫಿಕ್ಷನ್ ಓದಬೇಕು. ಬೆಂಗಾಲೀಸ್ ಯಾಕೆ ಅಷ್ಟು ಚೆನ್ನಾಗಿ ಸೈನ್ಸ್ ಫಿಕ್ಷನ್ ಬೆಂಗಾಲಿನಲ್ಲಿ ಓದ್ತಾ ಇದ್ದಾರೆ. ಸೆಕೆಂಡ್ ಮರಾಠಿ ಅವ್ರ ಫಸ್ಟ್ ಸೆಕೆಂಡ್ ಇದ್ರೆ ನಾವು ಥರ್ಡ್ ಫೋರ್ತ್ ಫಿಫ್ತಲ್ಲೂ ಇಲ್ವಲ್ಲ, ಯಾಕೆ ಹೀಗೆ ಅಂತ. ಆದ್ರಿಂದ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ, ಯಾರೇ ಸೈನ್ಸ್ ಫಿಕ್ಷನ್ ಬಂದ್ರು ದಯವಿಟ್ಟು ಪ್ರೋತ್ಸಾಹ ಕೊಡಿ. ಸೈನ್ಸ್ ಫಿಕ್ಷನ್ ಬರೀ ಸೈಂಟಿಸ್ಟ್ ಅಲ್ಲ, ಯಾಕೆಂದ್ರೆ ದೆವ್ವದ ಕತೆ ದೆವ್ವಗಳಲ್ಲ, ಇದು ಮನುಷ್ಯರಿಗಾಗೆ ಬಂದಿರ್ತಾರೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟು. ಥ್ಯಾಂಕ್ ಯು ರತಿ.